ಗರುಡ ಪುರಾಣದ ಪ್ರೇತಕಾಂಡದಲ್ಲಿ ಭಗವಂತ ಗರುಡನಿಗೆ ಒಬ್ಬ ಪಾಪಿಯಾದ ವ್ಯಕ್ತಿ ಯಾವ ರೀತಿ ತಾನು ಸಾಗುತ್ತಾನೆ, ಇಲ್ಲಿ ಮರಣ ಹೊಂದಿದ ಮೇಲೆ ಆ ಯಮಲೋಕದ ಬಳಿಗೆ ಹೇಗೆ ಸಾಗ್ತಾನೆ, ಆ ದಾರಿಯಲ್ಲಿ ಏನೇನುಂಟು ಇದನ್ನೆಲ್ಲ ತಿಳಿಸ್ಕೊಂಡು ಬಂದ. ಅಲ್ಲಿ ಆ ಕಷ್ಟಗಳನ್ನೆಲ್ಲ ವರ್ಣನೆ ಮಾಡಿ ಕಡೆಗೆ ಒಂದು ಮಾತನ್ನು ಹೇಳಿದ ಭಗವಂತ, ಯಾರಿಗೆ ಸತ್ತ ಮೇಲೆ ಏನು ಔರ್ಧ್ವದೇಹಿಕ ಕ್ರಿಯೆಗಳಾಗಬೇಕು, ಸತ್ತ ಮೇಲೆ ಅದು ಯಾರಿಗಾಗುವುದಿಲ್ಲ ಅವರು ಈ ರೀತಿ ಕಷ್ಟವನ್ನು ಅನುಭವಿಸ್ತಾರೆ ಈ ಯಮನ ಮಾರ್ಗದಲ್ಲಿ, ಯಮನ ಲೋಕಕ್ಕೆ ಹೋಗುವ ದಾರಿಯಲ್ಲಿ ಅಂತ ತಿಳಿಸಿದ ಭಗವಂತ. ಆದರೆ ನಾವು ಸ್ವಲ್ಪ ಗಮನಿಸಿದರೆ ಅಲ್ಲಿ ಸ್ವಲ್ಪ ವಿರೋಧ ನಮಗೆ ಕಾಣಿಸ್ತದೆ. ಏನಂತ ಹೇಳಿದರೆ ಅಲ್ಲಿ ಹೇಳ್ತಾ ಭಗವಂತ ಹೇಳಿದ ಪ್ರತಿಯೊಂದು ತಿಂಗಳಿಗಾಗಬೇಕಾದ್ರೆ ಒಂದೊಂದು ಊರಿಗೆ ಹೋಗ್ತಾನೆ. ಆ ಊರಲ್ಲಿ ಅವನು ಸ್ವಲ್ಪ ನಿಲ್ತಾನೆ, ಇಲ್ಲೇನಾದರೂ ಮಕ್ಕಳು ಪಿಂಡಾದಿಗಳನ್ನು ಹಾಕಿದರೆ ಅವನಿಗೆ ಶ್ರಾದ್ದ ಮುಂತಾದವುಗಳನ್ನು ಮಾಡಿದರೆ ಅದನ್ನು ಉಂಡು ಮುಂದೆ ಹೋಗ್ತಾನವನು ಅಂತ. ಹಾಗಿದ್ರೆ ಇಲ್ಲಿ ಮಾಡ್ತಾ ಇದ್ದಾರಲ್ವ, ಇಲ್ಲಿ ಮಕ್ಕಳಾದವರು ಪಿಂಡದಾನ ಮುಂತಾದವುಗಳನ್ನು ಮಾಡ್ತಾ ಇದ್ದಾರಲ್ವ, ಹಾಗಿದ್ರೆ ಅವನಿಗೆ ಯಾಕೆ ಕಷ್ಟ ಆಗಬೇಕು? ಅಷ್ಟಲ್ಲದೆ ನಾವು ಮೊದಲೇ ಕೇಳಿದಾಗೆ ಯಾರಿಗೆ ಇಲ್ಲಿ ಔರ್ಧ್ವದೇಹಿಕ ಕ್ರಿಯೆ ಆಗತ್ತೆ ಅವರಿಗೆ ಪ್ರೇತತ್ವ ನಿವಾರಣೆ ಆಗತ್ತೆ, ಇಲ್ಲಿದ್ರೆ ಇಲ್ಲೇ ಇರ್ತಾರವರು, ಇಲ್ಲಿಂದ ಹೋಗೋದಿಲ್ಲ, ಈ ರೀತಿ ನಾವು ಕೇಳಿದ್ದೇವೆ. ಹಾಗಿರಬೇಕಾದ್ರೆ ಇಲ್ಲಿ ಔರ್ಧ್ವದೇಹಿಕ ಕ್ರಿಯೆ ಆಗದೇ ಇದ್ದವರು ಈ ರೀತಿ ಕಷ್ಟ ಅನುಭವಿಸ್ತಾರೆ ಅಂತ ಹೇಳಿದ್ರೆ ಏನರ್ಥ ಅಂತ ಸಾಮಾನ್ಯವಾಗಿ ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಉಂಟು. ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದರೆ, ಯಾವುದೇ ವ್ಯಕ್ತಿ ಸತ್ತಾಗ ಅವರ ಈ ಔರ್ಧ್ವದ ಅಂದರೆ ಸತ್ತ ಮೇಲಿನ ಕ್ರಿಯೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಾಗ ಮುಖ್ಯವಾಗಿ ಎರಡು ಇರುತ್ತದೆ. ಒಂದೇನು ಅಂತ ಹೇಳಿದರೆ ಈ ಪಿಂಡದಾನಾದಿಗಳನ್ನೆಲ್ಲ ಮಾಡುವಂಥದ್ದು, ಆ ಸತ್ತವರ ಹೆಸರಿನಲ್ಲಿ ಏನು ಪಿಂಡದಾನಾದಿಗಳನ್ನು ಮಾಡುವುದಿದೆ ಇದು ಒಂದಾದರೆ, ಎರಡನೆಯದ್ದು ದಾನಗಳು. ನಾನಾ ವಿಧವಾದ ದಾನಗಳನ್ನು ಹೇಳ್ಕೊಂಡು ಹೋಗ್ತಾರೆ. ದಶದಾನ, ಪದದಾನ ಮುಂತಾದವುಗಳೆಲ್ಲ ತುಂಬ ದಾನಗಳನ್ನು ಹೇಳ್ಕೊಂಡು ಹೋಗ್ತಾರೆ. ವಾಸ್ತವಿಕವಾಗಿ ಅವನಿಗೆ ಆ ಪ್ರೇತತ್ವದಿಂದ ಮುಕ್ತಿಯಾಗಿ ಅಂದರೆ ಪ್ರೇತತ್ವವನ್ನು ಹೊಂದದಾಗಿ ಅವನು ಆ ಯಮ ಮಾರ್ಗದಲ್ಲಿ ಸಾಗಲಿ ಯಮಲೋಕವನ್ನು ಹೊಂದಲಿಕ್ಕೆ ಅವನಿಗೆ ಪಿಂಡದಾನಾದಿಗಳು ಸಹಾಯ ಆಗುತ್ತೆ. ಅಂದರೆ ಅವನಿಗೆ ಒಂದು ಶರೀರ ಬರುವಂಥದ್ದು, ಇದಕ್ಕೆಲ್ಲ ಪಿಂಡದಾನಾದಿಗಳು ಸಹಾಯ ಆಗುತ್ತೆ. ಆದರೆ ಅವನಿಗೆ ಯಮ ಮಾರ್ಗದಲ್ಲಿ ಹೋಗಬೇಕಾದ್ರೆ ಯಾವುದೇ ಕಷ್ಟವನ್ನು ಅನುಭವಿಸದೇ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ದಾನವೇ ಮುಖ್ಯ ಕಾರಣ ಆಗಿರುತ್ತೆ. ಅದನ್ನು ಮುಂದೆ ಇಲ್ಲಿ ತಿಳಿಸ್ಕೊಂಡು ಹೋಗ್ತಾರೆ. ಯಾವ ದಾನವನ್ನು ಕೊಡುವುದರಿಂದಾಗಿ ಅವನಿಗೆ ಹೇಗೆ ಸುಖ ಆಗತ್ತೆ ಅದನ್ನೆಲ್ಲ ವಿವರಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ಇಂತಿಂಥ ದಾನವನ್ನು ಕೊಡಬೇಕು ಅಂತ. ಯಾರಿಗೆ ಆ ದಾನಾದಿಗಳನ್ನು ಸರಿಯಾಗಿ ಕೊಟ್ಟಿರುವುದಿಲ್ಲ ಅಂಥವರು ಈ ರೀತಿ ಕಷ್ಟ ಅನುಭವಿಸ್ಕೊಂಡು ಹೋಗ್ತಾರೆ. ಯಾರಿಗೆ ಪಿಂಡದಾನವೂ ಮಾಡಿರೋಲ್ಲ, ದಾನಾದಿಗಳನ್ನು ಕೊಟ್ಟಿರೋಲ್ಲ ಅಂಥವರು ಪ್ರೇತವಾಗಿ ಉಳ್ಕೊಂಡಿರ್ತಾರೆ. ಇದು ನಾವಿಲ್ಲಿ ತಿಳ್ಕೊಳ್ಬೇಕಾದಂತಹ ವ್ಯತ್ಯಾಸ ಮುಖ್ಯವಾಗಿ. ಮತ್ತು ಕೆಲವರೇನು ಅಂತ ಹೇಳಿದರೆ ಕಾಟಾಚಾರಕ್ಕೋಸ್ಕರ ಈ ಔರ್ಧ್ವದೇಹಿಕ ಕ್ರಿಯೆಗಳನ್ನು ಮಾಡುವುದು, ಶ್ರದ್ಧೆ ಇಲ್ಲ, ಮತ್ತು ಯಾವ ರೀತಿ ತಾವು ದಾನಾದಿಗಳನ್ನು ಕೊಡಬೇಕು, ಯಾರಿಗೆ ಕೊಡಬೇಕು ಅಂತ ಯೋಗ್ಯರನ್ನು ನೋಡಿ ಕೊಡುವುದಿಲ್ಲ, ಮತ್ತೇನೊಂದು ಒಂದು ಕಾಟಾಚಾರಕ್ಕೆ ಮಾಡುವುದು. ಹಾಗೆ ಮಾಡಿದರೂ ಕೂಡ ಅದರ ಫಲ ಸಿಗುವುದಿಲ್ಲ ಇವರಿಗೆ. ಅವಾಗೇನು ಅಂತ ಹೇಳಿದರೆ ಆ ಯಮ ಮಾರ್ಗದಲ್ಲಿ ಕಷ್ಟಪಟ್ಟುಕೊಂಡು ಹೋಗಬೇಕಾಗತ್ತೆ ಅವನು. ಇದು ನಾವಿಲ್ಲಿ ಮುಖ್ಯ ತಿಳ್ಕೊಳ್ಬೇಕಾದದ್ದು. ಮತ್ತು ಹಿಂದೆ ಇದೇ ರೀತಿ ಇನ್ನೊಂದು ಕಾಂಟ್ರಡಿಕ್ಟರಿ ವಿರೋಧ ನಾವು ನೋಡಿದ್ದು ಏನಂತ ಹೇಳಿದರೆ, ಹಿಂದೆ ಈ ಪ್ರೇತ ಬಾಧೆಯ ಬಗ್ಗೆ ನಾವು ಸುಮಾರಾಗಿ ಕೇಳ್ಕೊಂಡು ಬಂದಿದ್ವು. ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಕುಲಕ್ಕೆ ಪ್ರೇತ ಬಾಧೆ ಇದ್ದರೆ ಯಾವ ರೀತಿ ಅಂತ. ಅದಕ್ಕೆ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ನಾವು ಆದಷ್ಟು ಧರ್ಮಾಚರಣೆಯನ್ನು ಮಾಡಬೇಕು, ದೇವರ ಆರಾಧನೆಯನ್ನು ಮಾಡಬೇಕು, ಇದನ್ನೆಲ್ಲ ಕೇಳ್ಕೊಂಡು ಬಂದವು. ಅಲ್ಲಿ ಒಂದೇನು ಪ್ರಶ್ನೆ ಬರುತ್ತದೆ ಅಂತ ಹೇಳಿದರೆ, ಹೌದು ಇವಾಗ ಒಬ್ಬ ವ್ಯಕ್ತಿಗೆ ಪ್ರೇತ ಬಾಧೆ ಇದೆ, ಅವನ ಕುಟುಂಬಕ್ಕೆ ಪ್ರೇತ ಬಾಧೆ ಇದೆ, ಅಂಥ ಸಂದರ್ಭದಲ್ಲಿ ಅವನು ದೇವ್ರ ಬಗ್ಗೆ ಏನಾದರೂ ಮಾಡ್ತೇನೆ ಅಂತ ಹೇಳಿದ್ರೆ ಬಿಡ್ತಾವ ಪ್ರೇತಗಳು? ಬಿಡುವುದಿಲ್ವಲ್ಲ, ಅವನಿಗೆ ಮಾಡಲಿಕ್ಕೆ ಬಿಡುವುದಿಲ್ಲ. ನಾವು ಹಿಂದೆಯೇ ಆವಾಗಲೇ ನಾವು ಕೇಳಿದ್ದೇವೆ. ಯಾಕಂತ ಹೇಳಿದ್ರೆ ಅವುಗಳಿಗೆ ಇವನು ಒಂಚೂರು ಏನಾದರೂ ಮಾಡಿದ ಒಳ್ಳೆಯದು ಅಂತ ಹೇಳಿದ್ರೆ ಇರ್ಲಿಕ್ಕೆ ಅವಕಾಶ ಸಿಗೋದಿಲ್ಲ, ಅದಕ್ಕೋಸ್ಕರ ಮಾಡದ ಹಾಗೆ ನೋಡ್ಕೊಳ್ತಾವೆ ಅಂತ. ಹಾಗಿರಬೇಕಾದ್ರೆ ಇವನು ಮಾಡುವುದು ಹೇಗೆ? ಮಾಡಲಿಕ್ಕೆ ಆಗೋದಿಲ್ವಲ್ಲ ಇವನಿಗೆ? ಸಾಮಾನ್ಯವಾಗಿ ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಉಂಟು. ಹೌದು, ಕಷ್ಟಕರವೇ. ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಮನೆಯಲ್ಲಿ ಪ್ರೇತದ ಬಾಧೆ ಇದೆ, ಪ್ರೇತ ಉಪದ್ರವ ಇದೆ ಅಂತ ಹೇಳಿದಾಗ ಆ ವ್ಯಕ್ತಿ ತಾನಾಗೇ ಏನಾದರೂ ಮಾಡೋದು ಬಹಳ ಕಷ್ಟ ಸಾಧ್ಯವೇ? ಯಾಕಂದರೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೇನು ಅಂತ ಹೇಳಿದರೆ ಯಾರಾದರೂ ಯೋಗ್ಯರಿಂದ ಅದಕ್ಕೇನಾದರೂ ಬೇಕಾದ ಪ್ರಾಯಶ್ಚಿತ್ತವನ್ನು ಮಾಡಿಸಬೇಕು ಅವನು. ಅದು ಅವರು ಸರಿಯಾಗಿ ಮಾಡಿದರೆ ಇವನಿಗೆ ಅದರ ಫಲ ಸಿಗತ್ತಷ್ಟೇ. ಅವರು ಸರಿಯಾಗಿ ಮಾಡಲಿಲ್ವಾ ಅದು ಸಿಗೋಲ್ಲ. ಇಲ್ಲದೇ ಇದ್ದರೆ ಇವನು ಯಾರು ಸಜ್ಜನರಿದ್ದಾರೆ, ಜ್ಞಾನಿಗಳಿದ್ದಾರೆ, ಅವರು ಸೇವೆಯನ್ನು ಮಾಡಬೇಕಂತ ಸಂದರ್ಭದಲ್ಲಿ
ಯಾಕಂದರೆ ಅವರ ಸೇವೆ ಮಾಡಿದಾಗ ಅವರ ಪ್ರಭಾವದಿಂದಾಗಿ ಇವನಲ್ಲಿ ಮೊದಲು ಆ ಪ್ರೇತಗಳ ಬಾಧೆ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದರೆ ಅವರ ಪುಣ್ಯದ ಪ್ರಭಾವದಿಂದ ಯಾವಾಗ ಇವನಲ್ಲಿ ಸ್ವಲ್ಪ ಆ ಪ್ರೇತದ ಉಪದ್ರವ ಕಮ್ಮಿ ಆಗ್ತಾ ಹೋಯಿತು, ಆವಾಗ ಇವನಿಗೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆ ರೀತಿಯಿಂದಾಗಿ ಒಬ್ಬ ವ್ಯಕ್ತಿ ಪ್ರೇತ ಬಾಧೆಯನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಇದನ್ನು ನಾವು ತಿಳ್ಕೊಳ್ಬೇಕಾದದ್ದು ಮುಖ್ಯವಾಗಿ. ಅಂದರೆ ಈ ವಿರೋಧಗಳು ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು ಅಂತ ಮುಂದೆ ಭಗವಂತ ತಿಳಿಸ್ಕೊಂಡು ಹೋಗ್ತಾನೆ. ಹೌದು, 1 ವರ್ಷದ ತನಕ ಅವನು ಆ ದಾರಿಯಲ್ಲಿ ಹೋದ. 86,000 ಯೋಜನ ಅಷ್ಟು ತಾನು ಸಾಗತಾ ಕಡೆಗೆ ತಾನು ಬಹುಭೀತಿಪುರ ಅಲ್ಲಿಗೆ ಹೋದ. ಆ ಬಹುಭೀತಿಪುರದಿಂದ ಯಮನ ಪಟ್ಟಣಕ್ಕೆ 44 ಯೋಜನೆ ಇದೆಯಂತೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಹಾಹಾಕಾರ ಸಮಾಯುಕ್ತಂ ದೃಷ್ಟ್ವಾ ಕ್ರಂದತಿ ಪಾತಕಿ ತತ್ಕ್ರಂದಿತಂ ಸಮಾಕರ್ಣ್ಯ ಯಮಸ್ಯ ಪುರಚಾರಿಣಃ. ವಾಸ್ತವಿಕವಾಗಿ ಅಲ್ಲೇ ಅದರಿಂದ ಇದನ್ನು ಗರುಡ ಪುರಾಣ ಇನ್ನೊಂದು ಕಡೆಯೂ ಕೂಡ ಹೇಳ್ತದೆ. ಅಲ್ಲಿಂದ 20 ಯೋಜನ ದೂರದಲ್ಲಿ ಚಿತ್ರಗುಪ್ತರ ಪಟ್ಟಣ ಇದೆಯಂತೆ. ಬಹುಭೀತಿಪುರದಿಂದ 20 ಯೋಜನ ದೂರದಲ್ಲಿ ಚಿತ್ರಗುಪ್ತರ ಪಟ್ಟಣ ಇದೆಯಂತೆ. ಆ ಚಿತ್ರಗುಪ್ತರ ಪಟ್ಟಣದಲ್ಲಿ ಪುಣ್ಯ ಪಾಪಗಳು ರೂಪ ತೊಟ್ಟು ತಿರುಗುತ್ತಾ ಇರ್ತಾವಂತೆ. ಅಲ್ಲಿ ರೂಪ ತೊಟ್ಟು ಒಂದೊಂದು ಪುಣ್ಯ ಒಂದೊಂದು ಪಾಪ, ಅಂದರೆ ಪುಣ್ಯಗಳು ಅಂದರೆ ಅನೇಕ ಪುಣ್ಯಗಳಿದೆ, ಅವು ಪಾಪ ತಿರುಗುತ್ತಾ ಇರ್ತಾವಂತೆ ಅವುಗಳು. ಇವನು ಯಾವಾಗ ಈ ಬಹುಭೀತಿಪುರಕ್ಕೆ ಬರ್ತಾನೆ, ಅದಕ್ಕೆ ಯಾಕೆ ಬಹುಭೀತಿಪುರ ಅಂತ ಹೆಸರು ಅಂತ ಹೇಳಿದ್ರೆ ಭಯಂಕರ ಭಯವನ್ನು ಹುಟ್ಟಿಸುವ ಪಟ್ಟಣ ಅದು ಅಂತ. ಯಾಕೆಂತ ಹೇಳಿದರೆ ಅಲ್ಲಿಯೇ ಕೇಳಿಸ್ತಾ ಇರ್ತದಂತೆ, ನರಕದಲ್ಲಿ ಯಮಧರ್ಮ ಅವನ ಭಟರು ಏನು ಶಿಕ್ಷೆ ಕೊಡ್ತಾ ಇದ್ದಾರೆ, ಆ ಶಿಕ್ಷೆಯನ್ನು ಸಹಿಸಲಿಕ್ಕಾಗದೆ ಆ ಪಾಪಿಗಳು ಏನು ತಾವು ಕೂಗುತ್ತಾ ಇದ್ದಾರೆ, ಅಳ್ತಾ ಇದ್ದಾರೆ, ಅವ್ರ ಕಿರಚಾಟ ಇಲ್ಲಿವರೆಗೆ ಕೇಳಿಸ್ತಾ ಇರ್ತದಂತೆ. ಅಂದರೆ ಅಷ್ಟು ಭಯಂಕರವಾಗಿರ್ತದೆ ಅದು ಅಂತ. ಅದನ್ನೇ ಕೇಳಿ ಇವನಿಗೆ, ಯಾಕಂದರೆ 1 ವರ್ಷ ಇಡೀ ಅನುಭವಿಸ್ಕೊಂಡು ಬಂದಿದ್ದಾನೆ, ಕಷ್ಟ ಅನುಭವಿಸ್ಕೊಂಡೇ ಬಂದಿದ್ದಾನೆ. ಈಗಂತೂ ಈ ಆರ್ತನಾದವನ್ನು ಕೇಳಿ ಇವನು ಜೋರಾಗಿ ಕೂಗ್ಲಿಕ್ಕೆ ಶುರು ಮಾಡ್ತಾನಂತೆ, ಇಲ್ಲಿ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡ್ತಾನಂತೆ. ಅದನ್ನು ಕೇಳಿ ಆ ಪಟ್ಟಣದಲ್ಲಿ, ಅಂದರೆ ಆ ಯಮನ ಪಟ್ಟಣ ಅದರ ಹತ್ರ ಬರ್ತಾ ಇದ್ದಾಗೇನೆ ಆ ಯಮನ ಪಟ್ಟಣದಲ್ಲಿರುವಂತಹ ಮಂದಿ ಏನಿದ್ದಾರೆ, ಅಂದರೆ ಯಮನ ಪಟ್ಟಣ ಅಂತ ಹೇಳಿದ್ರೆ ಅಲ್ಲಿರುವವರೆಲ್ಲ ಪಾಪಿಗಳು ಅಂತಲೇ ಅರ್ಥ ಅಲ್ಲ. ನಾವು ಹಿಂದೆ ಕೇಳಿದಾಗೆ ಯಮನ ಪಟ್ಟಣಕ್ಕೆ ಅಂದರೆ ಸಂಯಮಿನಿ ಅಂತ ಅದಕ್ಕೆ ಹೆಸರು. 4 ಬಾಗಿಲಿದೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಆ ಪೂರ್ವ, ಪಶ್ಚಿಮ, ಉತ್ತರ 3 ಬಾಗಿಲಲ್ಲೂ ಪುಣ್ಯಾತ್ಮರೇ ಹೋಗ್ತಾರೆ, ಅಲ್ಲಿ ಪುಣ್ಯಾತ್ಮರೇ ಇರ್ತಾರೆ. ದಕ್ಷಿಣ ಬಾಗಿಲಿನಲ್ಲಿ ಮಾತ್ರ ಪಾಪಿಗಳು ಪ್ರವೇಶ ಮಾಡೋದು, ಅಲ್ಲೇ ನರಕ ಇರುವಂಥದ್ದು ಅಂತ. ಇವನ ಈ ಆಕ್ರಂದನವನ್ನು ಕೇಳಿ ಅಲ್ಲಿದ್ದವರೆಲ್ಲ ಹೋಗಿ ಯಮಧರ್ಮನ ದ್ವಾರಪಾಲಕರೇನಿದ್ದಾರೆ ಅವರ ಹತ್ರ ಹೇಳ್ತಾರಂತೆ, ಈ ರೀತಿ ಒಬ್ಬ ಹೊಸತಾಗಿ ಪಾಪಿ ಬಂದಿದ್ದಾನೆ ಅಂತ. ಆ ದ್ವಾರಪಾಲಕರಾದರೂ ತಾವು ಹೋಗಿ ಧರ್ಮಧ್ವಜ ಪ್ರತಿಹಾರಸ್ತತ್ರ ತಿಷ್ಠತಿ ಸರ್ವದಾ ಸಗತ್ವ ಚಿತ್ರಗುಪ್ತಾಯ ಬ್ರೂತೆ ತಸ್ಯ ಶುಭಾಶುಭಂ. ಅವರಾದರೂ ಹೋಗಿ ಚಿತ್ರಗುಪ್ತರ ಹತ್ರ ಹೇಳ್ತಾರಂತೆ, ಈ ರೀತಿ ಒಬ್ಬ ಬಂದಿದ್ದಾನೆ ಇವನು ಅಂತ. ತತಸ್ತಂ ಚಿತ್ರಗುಪ್ತೋಪಿ ಧರ್ಮರಾಜಂ ನಿವೇದಯೇತ್. ಆವಾಗ ಚಿತ್ರಗುಪ್ತರು ತಾವು ಯಮಧರ್ಮನ ಬಳಿ ಹೋಗ್ತಾನಂತೆ. ವಾಸ್ತವಿಕವಾಗಿ ಈ ಚಿತ್ರಗುಪ್ತರು ಸರ್ವಜ್ಞರು ಒಂದು ಮಟ್ಟಿಗೆ, ಇವರು ತಿಳ್ಕೊಂಡಿರ್ತಾರೆ ಇವನು ಪಾಪಿಯೋ ಪುಣ್ಯಾತ್ಮನೋ ಅಂತ ಗೊತ್ತಿರ್ತದೆ ಅವರಿಗೆ. ಅದಕ್ಕೋಸ್ಕರ ಅವರು ಚಿತ್ರಗುಪ್ತರು ಹೋಗಿ ಯಮಧರ್ಮನ ಹತ್ರ ತಾವು ನಿವೇದನೆ ಮಾಡ್ಕೊಳ್ತಾರಂತೆ, ಈ ರೀತಿ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅಂತ. ನಾಸ್ತಿಕಾಯೇ ನರಾಸ್ತಾರ್ಕ್ಷ್ಯ ಮಹಾಪಾಪರತಾ ಸದಾ ತಾಶ್ಚ ಸರ್ವಾನ್ ಯಥಾ ಯೋಗ್ಯಂ ಸಮ್ಯಕ್ ಜಾನಾತಿ ಧರ್ಮರಾಟ್. ವಾಸ್ತವಿಕವಾಗಿ ಧರ್ಮರಾಜನಿಗೆ ಅಂದರೆ ಯಮಧರ್ಮನಿಗೆ ಎಲ್ಲರ ಬಗ್ಗೆಯೂ ಜ್ಞಾನ ಇದೆ, ಈ ಮನುಷ್ಯರ ಬಗ್ಗೆ, ಜೀವರ ಬಗ್ಗೆ. ಅಂದರೆ ಯಾರು ಅವನ ನಿಯಂತ್ರಣಕ್ಕೆ ಬರ್ತಾರೆ, ಯಾರು ಪಾಪಿಗಳು, ಯಾರು ಪುಣ್ಯಾತ್ಮರು, ಯಾರು ನಾಸ್ತಿಕರು, ಯಾರೋ ಅತ್ಯಂತ ಪಾಪ ಮಾಡಿದ್ದಾರೆ, ಇದೆಲ್ಲ ಅವನಿಗೆ ಗೊತ್ತಿದೆಯಂತೆ, ಚೆನ್ನಾಗಿ ತಿಳ್ಕೊಂಡಿದ್ದಾನಂತೆ. ತಥಾಪಿ ಚಿತ್ರಗುಪ್ತಾಯ ತೇಷಾ ಪಾಪಂ ಸ ಪೃಚ್ಛತಿ. ಹಾಗಿದ್ದರೂ ಕೂಡ ಒಬ್ಬ ರಾಜನಾದವನು ಯಾವ ರೀತಿ ಒಂದು ನ್ಯಾಯ ತೀರ್ಮಾನವನ್ನು ಮಾಡ್ತಾನೆ, ಆ ರೀತಿ ತಾನಾಗಿ ತೀರ್ಮಾನ ಮಾಡೋದಲ್ಲ, ಮತ್ತು ಅದಕ್ಕೊಂದು ನ್ಯಾಯ ಮಾರ್ಗದಿಂದ ಮಾಡಬೇಕು, ಧರ್ಮ ಮಾರ್ಗದಿಂದ ಮಾಡಬೇಕು. ಅದಕ್ಕೆ ಹೆಸರೇ ಅವನಿಗೆ ಧರ್ಮರಾಜ ಅಲ್ವಾ. ಅದಕ್ಕೋಸ್ಕರ ಚಿತ್ರಗುಪ್ತರ ಬಳಿ ಕೇಳ್ತಾನಂದ ಯಮಧರ್ಮ, ಏನು ಪಾಪ ಮಾಡಿದ್ದಾನೆ ಹೇಳಿ ಇವನು ಅಂದ, ಏನು ಪುಣ್ಯ ಮಾಡಿದ್ದಾನೆ ಹೇಳಿ ಇಂದ. ಚಿತ್ರಗುಪ್ತೋಪಿ ಸರ್ವಜ್ಞ ಶ್ರವಣಾನ್ ಪರಿಪೃಚ್ಛತಿ. ಚಿತ್ರಗುಪ್ತರು ತಿಳ್ಕೊಂಡಿದ್ದಾರೆ, ಆದರೆ ಅವರೇ ಬಾಯಿ ಬಿಟ್ಟು ಹೇಳೋಲ್ಲ. ಕಾರಣ ಏನಂತ ಹೇಳಿದ್ರೆ, ಆ ಒಬ್ಬ ವ್ಯಕ್ತಿಯ ಪಾಪ ಪುಣ್ಯವನ್ನು ಬರ್ಕೊಳ್ಳಿಕ್ಕೋಸ್ಕರವೇ, ಲೆಕ್ಕಾಚಾರ ಇಟ್ಕೊಳ್ಳಿಕ್ಕೋಸ್ಕರವೇ ಕೆಲವರಿದ್ದಾರೆ, ಅದಕ್ಕೋಸ್ಕರ ನಿಯಂತ್ರಿಸಲ್ಪಟ್ಟಿರುವವರು.
ಅವ್ರು ಹೇಗಂತ ಹೇಳಿದ್ರೆ ಯಮಧರ್ಮನ ಗೂಢಚರರವರು. ನಮ್ಮ ಹಿಂದೆ ಯಾವತ್ತೂ ತಿರುಗುತ್ತಾ ಇರುವಂಥವ್ರು ಅವರೇ ಶ್ರವಣ ದೇವತೆಗಳು. ಆ ಶ್ರವಣ ದೇವತೆಗಳ ಬಳಿ ಚಿತ್ರಗುಪ್ತ ಕೇಳ್ತಾನಂತೆ. ಶ್ರವಣ ಬ್ರಾಹ್ಮಣ ಪುತ್ರ ಸ್ವರ್ಭೂಪಾತಾಲಚಾರಿಣ ದೂರಶ್ರವಣ ವಿಜ್ಞಾನ ದೂರದರ್ಶನ ಚಕ್ಷುಷಃ ತೇಷಾ ಪತ್ನ್ಯಸ್ತಥಾ ಭೂತಾ ಶ್ರವಣ್ಯ ಪೃಥಗಾಹ್ವಯಾ ಸ್ತ್ರೀಣಾಂ ವಿಚೇಷ್ಟಿತಂ ಸರ್ವಂ ತಾ ವಿಜಾನಂತಿ ತತ್ವತಃ. ಆ ಶ್ರವಣ ದೇವತೆಗಳು, ಅವರ ಹೆಸರೇ ಶ್ರವಣ ದೇವತೆಗಳು ಅಂತ. ಇವರು ಚತುರ್ಮುಖನ ಮಕ್ಕಳಿವರು. ಚತುರ್ಮುಖನಿಂದ ವಿಶೇಷವಾಗಿ ಸೃಷ್ಟಿಸಲ್ಪಟ್ಟವರು. ಯಾಕೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಯ ಏನು ಪಾಪ ಪುಣ್ಯಗಳಿದೆ ಅದರ ಲೆಕ್ಕಾಚಾರ ಇಟ್ಕೊಳ್ಳಿಕ್ಕೋಸ್ಕರ. ಇವರು ಎಲ್ಲೇ ಕೂತ್ಕೊಂಡಿದ್ದರೂ ಕೂಡ ಇವರಿಗೆ ಯಾಕೆ ಶ್ರವಣ ದೇವತೆಗಳು ಅಂತ ಹೆಸರು ಅಂತ ಹೇಳಿದರೆ, ಕೇಳುವುದರಲ್ಲಿ ಭಾರಿ ಗಟ್ಟಿಗರಿವರು ಅಂತ ಒಂದು ದೂರ ಶ್ರವಣ, ದೂರದಿಂದಲೇ ಇವರು ಕೇಳಬಲ್ಲರಂತೆ ಎಲ್ಲವನ್ನು. ದೂರದರ್ಶನ, ದೂರದಿಂದಲೇ ಎಲ್ಲ ನೋಡಬಲ್ಲವರಂತೆ ಇವರು. ಈ ರೀತಿ ಒಬ್ಬ ವ್ಯಕ್ತಿ 14 ವರ್ಷ ಹಿಡಿತಾ ಇದ್ದಾಗೇ ಅವಾಗಿನಿಂದ ಏನೇನೇನೇನು ಮಾಡ್ಕೊಂಬರ್ತಾನೆ ಇವನು, ಅದೆಲ್ಲ ಲೆಕ್ಕಾಚಾರ ಇಟ್ಕೊಂಡಿರ್ತಾರಂತೆ ಶ್ರವಣ ದೇವತೆಗಳು. ಇವನ ಪಾಪ ಪುಣ್ಯ ಎಲ್ಲ ಲೆಕ್ಕಾಚಾರ ಇಟ್ಕೊಂಡಿರ್ತಾರೆ ಅವರು. ಇದು ಪುರುಷರಿಗಾದರೆ. ಸ್ತ್ರೀಯರಿಗಾಗಬೇಕಾದ್ರೆ ಈ ಶ್ರವಣ ದೇವತೆಗಳ ಪತ್ನಿಯರು, ಶ್ರವಣಿಯರು, ಅವರು ಸ್ತ್ರೀಯರ ಎಲ್ಲ ಪಾಪ ಪುಣ್ಯಗಳ ಲೆಕ್ಕಾಚಾರ ಇಟ್ಕೊಂಡಿರ್ತಾರಂತೆ. ಎಂಥ ಪಾಪ ಪುಣ್ಯಗಳು ಅಂತ ಹೇಳಿದರೆ, ನರೇ ಪ್ರಚ್ಛನ್ನ ಪ್ರತ್ಯಕ್ಷಂ ಯತ್ ಪ್ರೋಕ್ತಂ ಚ ಕೃತಂ ಚ ಯತ್ ಸರ್ವೇ ಮಾವೇದಯಂತ್ಯೇವ ಚಿತ್ರಗುಪ್ತಾಯ ಚೇತತಾಃ. ಇವರು ಮನುಷ್ಯ ಕದ್ದು ಮುಚ್ಚಿ ಮಾಡಿದ ಪಾಪ, ಎದುರೆದುರಲ್ಲೇ ಮಾಡಿದ ಪಾಪ, ಇನ್ನು ಯಾವುದು ಬಾಯಿಯಿಂದ ಮುಂತಾದ ಉಳಿದ ಯಾವ್ಯಾವ ಅಂಗಗಳಲ್ಲಿ ಏನೇನು ಪಾಪ ಮಾಡಿದ್ದಾರೆ ಆ ಎಲ್ಲವನ್ನು ಕೂಡ ಇವರು ತಿಳ್ಕೊಂಡಿರ್ತಾರೆ. ಅದನ್ನು ಚಿತ್ರಗುಪ್ತರ ಮುಂದೆ ಹೇಳ್ತಾರಂತೆ. ಅದೇ ಸ್ತ್ರೀಯರದ್ದಾದರೆ ಆ ಶ್ರವಣಿ ದೇವತೆಗಳು, ಅವರು ಚಿತ್ರಗುಪ್ತರ ಮುಂದೆ ಹೇಳ್ತಾರಂತೆ. ವಾಸ್ತವಿಕವಾಗಿ ಇವರು ನಮ್ಮ ಕಾಯ ವಾಚ ಮನಸ್ಸ ಬರೀ ಹೊರಗಿಂದ ಮಾತ್ರ ಅಲ್ಲ, ಮಾನಸಿಕವಾದ ಪಾಪವೂ ಗೊತ್ತಿರ್ತದೆ ಇವರಿಗೆ ಅಂತ ಹೇಳ್ತಾರೆ. ಅಂಥ ಶಕ್ತಿ ಇದೆ. ಅದರಿಂದಾಗಿ ಒಬ್ಬ ವ್ಯಕ್ತಿ ಮನಸ್ಸಿನಿಂದ ಒಂದು ಹುಡುಗಿಯನ್ನು ಹಾಳು ಮಾಡಿದ ಅಂತ ಹೇಳಿದರೆ, ಒಳಗಿನಿಂದಲೇ, ಮನಸ್ಸಿನಿಂದ, ಹೊರಗಿಂದಲ್ಲ, ಅದು ಒಂದು ಪಾಪವೇ. ಅದೆಲ್ಲ ಇವರಿಗೆ ಗೊತ್ತಿರ್ತದೆ ಅಂತ ಹೇಳ್ತಾರೆ. ಯಾಕಂದರೆ ಅಂಥ ಶಕ್ತಿ ಇವರಿಗಿದೆ, ಈ ಶ್ರವಣ ದೇವತೆಗಳಿದೆ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಇವರು ಯಾವತ್ತೂ ಸತ್ಯವನ್ನೇ ನುಡಿಯುವವರು, ಸುಳ್ಳು ಹೇಳೋಲ್ಲ. ಯಾವ ವ್ಯಕ್ತಿಯ ಬಗ್ಗೆಯೂ ಕೂಡ ಇವರಿಗೆ ದ್ವೇಷ ಇಲ್ಲ, ಅಸೂಯೆ ಇಲ್ಲ. ಆದರೆ ಒಂದೇನು ಅಂದರೆ ಕರುಣೆ ಇದೆ. ಈ ಶ್ರವಣ ದೇವತೆಗಳಿಗೆ ಕರುಣೆ ಇದೆ. ಅದಕ್ಕಾಗಿ ವ್ರತೈರ್ದಾನೈಶ್ಚ ಸತ್ಯೋಕ್ತಿಯ ಯಸ್ತೋಷಯತಿ ತಾನ್ ನರಃ ಭವಂತಿ ತಸ್ಯ ತೇ ಸೌಮ್ಯಾಃ ಸ್ವರ್ಗಮೋಕ್ಷಪ್ರದಾಯಿನಃ. ಇವರು ಪಾಪ ಕೆಲವರ ಬಗ್ಗೆ ತುಂಬ ಕರುಣೆ ತೋರಿಸ್ತಾರಂತೆ. ಯಾರು ಅಂದರೆ, ಯಾವ ವ್ಯಕ್ತಿ ಇಲ್ಲಿ ಬದುಕಿದ್ದಾಗ ನಾನಾ ವ್ರತಗಳನ್ನು ಮಾಡ್ತಾ ಇದ್ದ, ಏಕಾದಶಿ ವ್ರತ ಮುಂತಾದ ವ್ರತಗಳನ್ನು ಮಾಡ್ತಾ ಇದ್ದ, ಅದೇ ರೀತಿ ದಾನ ಮುಂತಾದವುಗಳನ್ನು ಮಾಡ್ತಾ ಇದ್ದ, ಯೋಗ್ಯರಿಗೆ ದಾನವನ್ನು ಕೊಡ್ತಾ ಇದ್ದ, ಸತ್ಯವನ್ನು ನುಡಿತಾ ಇದ್ದ, ಧರ್ಮ ಮಾರ್ಗದಲ್ಲಿರ್ತಾ ಇದ್ದ, ಇಂಥವ್ರ ಬಗ್ಗೆ ಇವರು ಮೃದುವಾಗಿ ವರ್ತಿಸ್ತಾರಂತೆ. ಯಾಕೆಂದರೆ ಈ ರೀತಿ ಹೇಳುವವರು ಕೆಲವೊಮ್ಮೆ ತಪ್ಪು ಮಾಡಿಬಿಡ್ತಾರಲ್ವ. ಅದಕ್ಕೋಸ್ಕರ ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇಂಥವರಿಗೆ ತಾವು ಒಳ್ಳೆಯ ಸ್ವರ್ಗವನ್ನು ಕೊಡ್ತಾರೆ. ಹೇಗಂದರೆ ಯಮಧರ್ಮನ ಮುಂದೆ ಇವರು ಮಾಡಿದ ಪಾಪವನ್ನು ಕಠಿಣವಾಗಿ ಹೇಳದೆ ಸೌಮ್ಯವಾಗಿ ಹೇಳ್ತಾರೆ. ಅಂದರೆ ನೋಡಿ, ಯಾವತ್ತು ಒಂದು ವಿಷಯವನ್ನು ನಾವು ಹೇಗೆ ಬೇಕಾದರೆ ಇಂಟರ್ಪ್ರಿಟ್ ಮಾಡ್ಬೋದು, ಹೇಗೆ ಬೇಕಾದರೂ ವಿವರಣೆ ಕೊಡ್ಬೋದು. ಒಂದು ವಿಷಯವನ್ನು ಬಹಳ ಪರಿಣಾಮಕಾರಿಯಾಗಿ, ಅಂದರೆ ಇನ್ನೊಬ್ಬರಿಗೆ ದ್ವೇಷ, ಅಸೂಯೆ, ಸಿಟ್ಟು ಬರುವ ಹಾಗೆಯೇ ನಾವು ವಿವರಣೆಯನ್ನು ಕೊಡ್ಬೋದು. ಇಲ್ಲ, ಅದನ್ನು ಸಿಂಪಲ್ಲಾಗಿ ಕೊಟ್ಟು ಅವ್ರಿಗೆ ನಮ್ಮ ಮೇಲೆ ಯಾವುದೇ ದ್ವೇಷ ಉಂಟಾಗದಾಗಿಯೂ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಅದು ವಾಕ್ಚಾತುರ್ಯದಿಂದ. ಈ ಶ್ರವಣ ದೇವತೆಗಳು ಹಾಗೆ ಯಾರು ಸತ್ಯವಂತರಿರ್ತಾರೆ, ಆ ಸತ್ಯವಂತರಾದವರಿಗೆ, ಧರ್ಮ ಮಾರ್ಗದಲ್ಲಿರುವವರಿಗೆ, ದಾನ ಧರ್ಮ ಮಾಡ್ತಾ ಇದ್ದವರಿಗೆ ತಾವು ಅವ್ರು ಮಾಡುವ ಪಾಪಗಳನ್ನು ಮೃದುವಾಗಿ ಹೇಳ್ತಾರಂತೆ. ಅದೇ ಯಾರಿದೇನು ಮಾಡಿಲ್ಲ, ಮಹಾಪಾಪಿಗಳು, ಅಂಥವರದ್ದು ಬಹಳ ಕ್ರೂರವಾಗಿ ಹೇಳ್ತಾರಂತೆ. ಅಲ್ಲ, ಇದು ಪಕ್ಷಪಾತ ಅಲ್ವಾ? ಶ್ರವಣ ದೇವತೆಗಳು ಮಾಡುವ ಪಕ್ಷಪಾತ ಅಲ್ವಾ? ಎಲ್ರಿಗೂ ಒಂದೇ ರೀತಿ ವರ್ತಿಸ್ಬೇಕಪ್ಪ ಅವರು ಅಂತ ಹೇಳಿದ್ರೆ ಆಗಲ್ಲ. ನೋಡಿ, ವಾಸ್ತವಿಕವಾಗಿ ಯಾರು ವ್ರತ, ದಾನ, ಪೂಜೆ, ಪುನಸ್ಕಾರ ಇಂಥ ಒಂದು ಧರ್ಮ ಮಾರ್ಗದಲ್ಲಿದ್ದಾರೆ, ನಿಜವಾಗಲೂ ಆ ಪುಣ್ಯವೇ ಶ್ರವಣ ದೇವತೆಗಳನ್ನು ಮೌನವಾಗಿ ಇರುವಂತೆ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ನಮ್ಮ ಎಷ್ಟೋ ಪುಣ್ಯಗಳು ಪಾಪವನ್ನು ಮೈನಸ್ ಮಾಡ್ತದೆ, ಎಷ್ಟೋ ಪುಣ್ಯಗಳು. ಮತ್ತೇನೆಂದರೆ, ನಾವು ಪಾಪವನ್ನು ಅನುಭವಿಸುವುದು ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, ಎಷ್ಟು ಸಾಧ್ಯ ಉಂಟು ನಮ್ಮ ಪುಣ್ಯದಿಂದ ಪಾಪವನ್ನು ಕಳೀಲಿಕ್ಕೆ ಅಷ್ಟು ಕಳೆದು ಆಮೇಲೆ ಉಳಿದದ್ದನ್ನು ನಾವು ಅನುಭವಿಸುವುದಷ್ಟೇ. ಆದರೆ ನಮ್ಮ ಪಾಪದಿಂದ ಪುಣ್ಯವನ್ನು ಕಳೆಯಲ್ಲ ನೋಡಿ ಯಮಧರ್ಮ.
ಇವಾಗ ಒಬ್ಬ ವ್ಯಕ್ತಿ 1 ಪೈಸದ ಪುಣ್ಯ ಮಾಡಿದ್ದಾನೆ, ಅದೇ ಅವನು 100 ರೂಪಾಯಿಯಷ್ಟು ಪಾಪ ಮಾಡಿದ್ದಾನೆ. ಆ ಪಾಪದಿಂದ ಪುಣ್ಯ ಕಳೆಯೋಲ್ಲ. ಮತ್ತೇನೆಂದರೆ ಅವನು 1 ಪೈಸದ ಪುಣ್ಯವೂ ಅನುಭವಿಸ್ಲಿಕ್ಕೆ ಬಿಡ್ತಾನೆ. ಆದರೆ ಇವಾಗ 100 ರೂಪಾಯಿಯಷ್ಟು ಪುಣ್ಯ ಮಾಡಿದ್ದಾನೆ, 1 ಪೈಸದಷ್ಟು ಪಾಪ ಮಾಡಿದ್ದಾನೆ ಅಂತ ಹೇಳಿದರೆ ಆ 100 ರೂಪಾಯಿ ಪುಣ್ಯದಲ್ಲಿ ಈ ಪಾಪ ಏನಿದೆ ಅದು ಮೈನಸ್ ಆಗಿ ಹೋಗಿಬಿಡ್ತದೆ. ಅಂದರೆ ಹೀಗೆ ವ್ಯವಸ್ಥೆಯನ್ನು ಮಾಡ್ತಾನೆ ಆ ಯಮಧರ್ಮ. ಅವನ ಮುಂದೆ ಇವರು ಮೃದುವಾಗಿ ಹೇಳ್ತಾರಂತೆ ಶ್ರವಣ ದೇವತೆಗಳು. ಆಗ ಧರ್ಮರಾಜ ಪ್ರೋಕ್ತಿಯ ಜಾಯಂತೆ ದುಃಖದಾಯಿನಃ. ಇನ್ನು ಪಾಪಿಗಳ ಬಗ್ಗೆ ಬಹಳ ಕಠೋರವಾಗಿ ಹೇಳ್ತಾರಂತೆ ಶ್ರವಣ ದೇವತೆಗಳು. ಇವನು ಹೀಗೀಗೆ ಮಾಡಿದ್ದಾನೆ ಅಂತ. ಅಷ್ಟಕ್ಕೆ ಯಮಧರ್ಮ ಬಿಡುವುದಿಲ್ಲ. ಮತ್ತು ನೀವು ಹೇಳಿದಕ್ಕೆ ಯಾರು ಸಾಕ್ಷಿ? ನೋಡಿ, ಸಾಕ್ಷಿ ಕೇಳ್ತಾನಂತೆ. ಕೋರ್ಟಲ್ಲಿ ಯಾವ ರೀತಿ ಸಾಕ್ಷಿಯನ್ನು ಕೇಳ್ತಾರೆ ಆ ರೀತಿ ಯಮಧರ್ಮ ಸಾಕ್ಷಿ ಕೇಳ್ತಾನೆ. ವಾಸ್ತವಿಕವಾಗಿ ಯಮಧರ್ಮನಿಗೆ ಎಲ್ಲ ಗೊತ್ತಿದ್ದರೂ ಕೂಡ ತಾನು ಚಿತ್ರಗುಪ್ತರ ಹತ್ರ ಕೇಳ್ತಾನೆ. ಚಿತ್ರಗುಪ್ತರು ಶ್ರವಣ ದೇವತೆಗಳ ಹತ್ರ ಕೇಳ್ತಾರೆ. ಶ್ರವಣ ದೇವತೆಗಳೆಲ್ಲ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಯಾರು ಅಂದರೆ, ಅಲ್ಲಿ ಸಾಕ್ಷಿ ಹೇಳಲಿಕ್ಕೆ ಬರುವವರು ಯಾರು ಅಂದರೆ ಆದಿತ್ಯ ಚಂದ್ರ ವನಿಲಶ್ಚ ದ್ಯೌ ಭೂಮಿರಾಪೋ ಹೃದಯ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ. ಸೂರ್ಯ, ಚಂದ್ರ, ಗಾಳಿ, ಬೆಂಕಿ, ನೀರು, ಭೂಮಿ ಹಾಗೂ ಯಮನೇ ಸಾಕ್ಷಾತು ಸಾಕ್ಷಿಯಲ್ಲಿ. ಮತ್ತು ಹಗಲಿನ ದೇವತೆ, ರಾತ್ರಿಯ ದೇವತೆ, ಸಂಧ್ಯೆಯ ದೇವತೆ, ಕಡೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೃದಯಂಚ ಅಂತ ಹೇಳ್ತಾರೆ. ಅಂದರೆ ಆ ವ್ಯಕ್ತಿ ಒಳಗಿರುವ ದೇವರು. ಅಂದರೆ ನಾವು ಯಾರನ್ನು ಬೇಕಾದರೂ ಮೋಸ ಮಾಡಿರ್ಬೋದು, ನಮ್ಮೊಳಗಿರುವ ದೇವರನ್ನು ಮೋಸ ಮಾಡಲಿಕ್ಕಾಗಲ್ವಲ್ಲ. ಇದನ್ನೇ ಹೇಳೋದು ಆತ್ಮವಂಚನೆ ಅಂತ. ಆತ್ಮವಂಚನೆ ಅಂದರೆ ತನ್ನೊಳಗಿರುವ ದೇವರಿಗೇ ಮೋಸ ಮಾಡೋದನ್ನು. ಇವಾಗ ಹೊರಗಿಂದ ಯಾರಿಗೂ ಸುಳ್ಳು ಹೇಳ್ತೇನೆ ಅಂದರೆ ತಿಳ್ಕೊಳ್ಳಿ. ಸುಳ್ಳು ಹೇಳಿದಾಗ ನಾನು ಅವನಿಗೆ ವಾಸ್ತವಿಕವಾಗಿ ಸುಳ್ಳು ಗೊತ್ತಾಗದೇ ಇರ್ಬೋದು, ಯಾಕಂದರೆ ಅವನಿಗೆ ಗೊತ್ತಿಲ್ಲ. ಆದರೆ ಒಳಗಿರುವ ದೇವರಿಗೆ ಗೊತ್ತಿಲ್ವಾ ನಾನು ಹೇಳ್ತಾ ಇರೋದು ಸುಳ್ಳು ಅಂತ? ಯಾಕಂದರೆ ನಿಜ ಏನು ಅಂತ ನನ್ನೊಳಗಿರುವ ದೇವರು ತಿಳ್ಕೊಂಡಿದ್ದಂತಾನೆ. ಅದಕ್ಕೋಸ್ಕರ ಎಲ್ಲರ ಅಂತರ್ಯಾಮಿಯಾದ ಭಗವಂತನೂ ಸಾಕ್ಷಿಯಾಗಿರ್ತಾನೆ ಅಲ್ಲಿ. ಇದನ್ನೇ ನಾವು ಹೇಳೋದು ಆತ್ಮಸಾಕ್ಷಿ ಅಂತ. ನೀನು ಆತ್ಮಸಾಕ್ಷಿಗೆ ಸರಿಯಾಗಿ ಹೇಳು ಅಂತ ಹೇಳ್ತೇವೆ. ಯಾಕಂದರೆ ಒಳಗಿರುವ ದೇವರನ್ನು ಮೋಸ ಮಾಡಲಿಕ್ಕೆ ಬರೋಲ್ಲ ಅಂತ ಇಷ್ಟೆಲ್ಲ ಹೇಳ್ತಾರಂತೆ. ಯಾಕಂದರೆ ಅವರು ಶ್ರವಣ ದೇವತೆಗಳಿಗೆ ಅದಕ್ಕೆ ವಿರುದ್ಧವಾಗಿ ಬರುವುದೇ ಇಲ್ಲ ಇವರದ್ದು ಅಭಿಪ್ರಾಯ. ಯಾಕಂದರೆ ಶ್ರವಣ ದೇವತೆಗಳು ಅಷ್ಟು ಕರೆಕ್ಟಾಗಿ ಹೇಳಿರ್ತಾರೆ. ಇವರೆಲ್ಲರೂ ಕೂಡ ಹೌದು ಇವನು ಪಾಪ ಮಾಡಿದ್ದು ಸತ್ಯ ಅಂತ ಇವರೆಲ್ಲರೂ ಅಂಗೀಕಾರ ಮಾಡಿದ ಮೇಲೆ ಯಮಧರ್ಮ ನಂತರ ಏವಂ ಸುನಿಶ್ಚಯಂ ಕೃತ್ವ ಪಾಪಿನಾಂ ಪಾತಕೈ ಯಮಃ ಆಹೂಯಥ ನಿಜಂ ರೂಪಂ ದರ್ಶಯತ್ಯತಿ ಭೀಷಣಂ. ಇಷ್ಟು ನಿರ್ಧಾರ ಆದಮೇಲೆ ಯಮಧರ್ಮ ಹೊರಗೆ ಕೂಗಿಕೊಂಡು ನಿಂತಿದ್ದಾನಲ್ವ ಪಾಪಿಯನ್ನು ಹೊರಗೆ ಬರಲಿಕ್ಕೆ ಹೇಳಿ ಅಂತ ಹೇಳ್ತಾನೆ, ಒಳಗೆ ಬರಲಿಕ್ಕೆ ಹೇಳಿ ಅಂತ ದ್ವಾರಪಾಲಕರಿಗೆ. ದ್ವಾರಪಾಲಕರು ಆ ಪಾಪಿಯನ್ನು ಎಳ್ಕೊಂಬರ್ತಾರಂತೆ, ಯಮಧರ್ಮನ ಮುಂದೆ ನಿಲ್ಲಿಸ್ತಾರಂತೆ. ಆಗ ಆ ಪಾಪಿಗೆ ಯಮಧರ್ಮ ತನ್ನ ಒಂದು ರೂಪವನ್ನು ತೋರಿಸ್ತಾನೆ. ಅದರ ವರ್ಣನೆಯನ್ನು ಮಾಡ್ತಾರೆ. ಹೇಗಿದೆ ಅಂತ ಹೇಳಿದರೆ ಅದು ಭಯಂಕರವಾದ ರೂಪ ಯಮಧರ್ಮನದ್ದು. ಯಮರೂಪಂ ಭಯಂಕರಂ ದಂಡಹಸ್ತಂ ಮಹಾಕಾಯಂ. ದೊಡ್ಡ ಶರೀರ ಅಂತೆ, ಬಹಳ ದೊಡ್ಡ ಶರೀರ. ಕೈಯಲ್ಲಿ ದಂಡ ಹಿಡ್ಕೊಂಡಿದ್ದಾನಂತೆ. ತಾನು ಕೋಣದ ಮೇಲೆ ಕೂತ್ಕೊಂಡಿದ್ದಾನಂತೆ. ಪ್ರಲಯಾಂಬುದ ನಿರ್ಘೋಷಂ. ನಿಜವಾಗಲೂ ಕಪ್ಪಗಿನ ದೇಹ, ಇದಕ್ಕೆ ಕಾಲ ಅಂತ ಕರೀತಾರೆ. ಅವನ ಒಂದು ಧ್ವನಿ ಅಂತ ಹೇಳಿದ್ರೆ ಒಳ್ಳೆ ಗುಡುಗು ಬಂದಾಗ ಆಗ್ತಾ ಇದೆಯಂತೆ. ಮತ್ತು ಅವನ ಕಪ್ಪು ಎಂಥದ್ದು ಅಂತ ಹೇಳ್ತಾರೆ, ಕಜ್ಜಲಾಚಲ ಸನ್ನಿಭಂ. ಕಾಡಿಗೆ, ಕಣ್ಣಿಗೆ ಹಾಕುವ ಕಾಡಿಗೆಯ ಬಣ್ಣ ಅಂತೆ ಅವನು ಯಮಧರ್ಮ. ಆ ರೀತಿ ಕಾಣಿಸಿಕೊಳ್ತಾನಂತೆ. ತನ್ನ ಕೈಗಳಲ್ಲಿ ಎಷ್ಟು ಕೈಗಳು ಅಂದರೆ 32 ಕೈಗಳು. 32 ಕೈಗಳಲ್ಲಿ ನಾನಾ ವಿಧವಾದ ಆಯುಧಗಳನ್ನು ಹಿಡ್ಕೊಂಡು ತಾನು ಆಡಿಸ್ತಾ ಇರ್ತಾನಂತೆ. ಆ ಆಯುಧಗಳ ಫಳ ಹೊಳೆಯುವಿಕೆ ಇವನ ಕಣ್ಣು ಕುಗ್ಗುತ್ತಾ ಇರ್ತದಂತೆ. ವಾಸ್ತವಿಕವಾಗಿ ಎಷ್ಟು ದೊಡ್ಡ ಗಾತ್ರದ ದೇಹ ಹೊಂದಿರ್ತಾನೆ ಅಲ್ಲಿ ಕಾಲ ಯಮಧರ್ಮ. ಅಂದರೆ ಯೋಜನತ್ರಯ ವಿಸ್ತಾರಂ. 3 ಯೋಜನದಷ್ಟು ದೊಡ್ಡ ಶರೀರ ಅಂತೆ. ಅದರ ಒಂದು ಕಣ್ಣಿ ಹೇಗಿರ್ತದೆ ಅಂತ ಹೇಳಿದ್ರೆ ಹಾಳು ಬಾವಿ ಇದ್ದಾಗಿರ್ತದಂತೆ ಆ ಯಮನ ಕಣ್ಣು. ದಂಷ್ಟ್ರಾಕರಾಲವದನಂ. ಇನ್ನು ಕೋರೆದಾಡಿಯಿಂದ ಕೂಡಿದಂತಹ ಮುಖ, ಕೆಂಪಗಿನ ಕಣ್ಣುಗಳು, ಉದ್ದವಾದ ಮೂಗಂತೆ.
ಅಷ್ಟು ಮಾತ್ರ ಅಲ್ಲ, ಹಿಂದಿನಿಂದ ಇವನ ಗಣ ಬೇರೆ ಇದೆಯಂತೆ. ಯಾವುದು ಅಂತ ಹೇಳಿದ್ರೆ ಯುಕ್ತ. ಇನ್ನು ಮೃತ್ಯು, ಜ್ವರ ಇವುಗಳೆಲ್ಲ ಇವನ ಸೈನಿಕರು. ಅವುಗಳಿಂದ, ಯಾಕಂದರೆ ಇವೆಲ್ಲ ನಮಗೆ ಪೀಡೆ ಕೊಡಲಿಕ್ಕೆ ಇರುವಂಥವು, ಅವುಗಳೊಟ್ಟಿಗೆ ಕೂಡಿಕೊಂಡು ಇವನು ಭಯಂಕರವಾಗಿ ಗರ್ಜಿಸ್ತಾನಂತೆ ಯಮಧರ್ಮ. ಆಗ ಚಿತ್ರಗುಪ್ತರು ನಿಜವಾಗಲೂ ಅವರು ಸೌಮ್ಯವಾದ ರೂಪ ತೊಟ್ಟಿರುವವರು, ಅವರು ಕೂಡ ಈ ಪಾಪಿಗೆ ಭಯಂಕರವಾದ ರೂಪವನ್ನು ತೋರಿಸ್ತಾರಂತೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಆ ಯಮನ ಸಭೆಯಲ್ಲಿ ಯಾರ್ಯಾರು ಸೇವಕರಿದ್ದಾರೆ ಅವರೆಲ್ಲರೂ ಭಯಂಕರ ರೂಪ ತೊಟ್ಟು ಇವನಿಗೆ ಭಯಂಕರವಾಗಿ ಹೆದರಿಸ್ತಾರಂತೆ. ಅಂತ ಹೇಳಿದರೆ ಇವನು ಎಷ್ಟು ಅಂತ ಹೇಳಿದ್ರೆ, ಆಗ ಅದತ್ತದಾನ ಪಾಪಾತ್ಮ ಕಂಪತೆ ಕ್ರಂದತೆ ಪುನಃ. ಇಲ್ಲಿ ಒಂದು ಚೂರು ದಾನ ಮಾಡದೇ ಇರೋದ ಫಲ ಯಾವ ರೀತಿ ಆಗತ್ತೆ ಅಂದರೆ, ಆ ಪಾಪಿಯಾದವನಿಗೆ ಎಲ್ಲರೂ ಸೇರಿಕೊಂಡು ಭಯಂಕರವಾಗಿ ರೂಪ ತೋರಿಸ್ತಾ ಕೂಗುತ್ತಾ ಇರಬೇಕಾದ್ರೆ, ಇವನಿಗೆ ಹೆದರಿಸ್ತಾ ಇರಬೇಕಾದ್ರೆ ಏನು ಮಾಡಬೇಕು ಗೊತ್ತಾಗದೆ ಗಡಗಡ ಗಡಗಡ ಗಡ ನಡುಗುತ್ತಾನಂತೆ, ಕೂಗುತ್ತಾನಂತೆ, ಅಳ್ತಾನಂತೆ, ಒದ್ದಾಡಿಬಿಡ್ತಾನಂತೆ ಪಾಪಿಯಾದವನು. ತಥೋ ವದತಿ ತಾನ್ ಸರ್ವಾನ್ ಕ್ರಂದಮಾನಾಶ್ಚ ಪಾಪಿನಃ ಶೋಚಂತ ಸ್ವಾನಿ ಕರ್ಮಾಣಿ ಚಿತ್ರಗುಪ್ತೋ ಯಮಾಜ್ಞೆಯ. ಆಗ ಇಂಥ ಪಾಪಿಗಳನ್ನು ಕುರಿತು ಯಾರು ಈ ರೀತಿ ಹೆದರಿ ಸಾಯ್ತಾ ಇದ್ದಾರಲ್ಲಿ, ಅಂದರೆ ಸಾಯ್ಲಿಕ್ಕೂ ಇಲ್ಲ ಅಲ್ಲಿ ನೋಡಿ ಅಂಥ ಪರಿಸ್ಥಿತಿ. ಯಾಕಂದರೆ ಸತ್ತಾದ್ರೂ ಮುಗೀತು ಅಂತ. ಇವಾಗ ಯಾರು ರೋಗದಿಂದ ನರಳುತ್ತಾ ಇದ್ದಾನೆ ಅವನಿಗೆ ಆ ಸತ್ತ ಅಂದರೆ ಮತ್ತೆ ಆ ರೋಗ ಇಲ್ಲ ಅಂತ, ಇಲ್ಲ ಆಗಲ್ಲ, ಇದು ಯಾತನಾ ದೇಹ, ಬರೀ ಇಂಥ ನೋವು ಅನುಭವಿಸಲಿಕ್ಕೆ ಇರುವುದು. ಇಂತಹ ಪಾಪಿಗಳನ್ನು ಕುರಿತು ಚಿತ್ರಗುಪ್ತ ಕೆಲವು ಮಾತುಗಳನ್ನು ಹೇಳ್ತಾರಂತೆ. ಏನಂತ ಹೇಳಿದ್ರೆ, ಭೋ ಭೋ ಪಾಪ ದುರಾಚಾರ ಅಹಂಕಾರ ಪ್ರದೂಷಿತಾ ಕಿಮರ್ಥಮಾರ್ಜಿತಂ ಪಾಪಂ ಯುಷ್ಮಾಭಿರವಿವೇಕಿಭಿ. ಏ ಪಾಪಿಗಳೇ, ಆ ಪಾಪಿಗಳನ್ನು ಕುರಿತು, ಏ ಪಾಪಿಗಳೇ ಅಂದರೆ ಪಾಪಿಗಳು ಅಂತ ಹೇಳುವುದರ ಮುಖ್ಯ ಲಕ್ಷಣ ಏನು, ಇವರನ್ನು ಯಾಕೆ ಪಾಪಿಗಳು ಅಂತ ನಾವು ಪರಿಗಣನೆ ಮಾಡ್ತಾ ಇದ್ದೇವೆ ಅಂತ ಚಿತ್ರಗುಪ್ತ ಹೇಳುವ ಮೊದಲ ಮಾತೆ ದುರಾಚಾರ. ದುರಾಚಾರವಂತರೇ, ಕೆಟ್ಟ ನಡತೆಯಲ್ಲಿ ಬದುಕಿದವರೇ, ಅಂದರೆ ಯಾವುದೇ ಲಂಗು ಲಗಾಮಿಲ್ಲದೆ ಬದುಕಿದವರೇ. ಜೀವನದಲ್ಲಿ ನಮಗೆ ಹೇಳೋರಿಲ್ಲ ಕೇಳೋರಿಲ್ಲ, ನಾವು ಮಾಡಿದ್ದೇ ಆಟ, ನಾವು ಮಾಡಿದ್ದೇ ನಮ್ಮದೇ ಎಲ್ಲ, ಈ ರೀತಿ ಯಾರು ಬದುಕಿದ, ಯಾವುದೇ ಒಂದು ಸೀಮೆ ಇಲ್ಲದೆ, ಬೌಂಡ್ರಿ ಇಲ್ಲದೆ, ಅಂಥವನಿಗೆ ದುರಾಚಾರಿ ಅಂತ ಹೇಳುವಂಥದ್ದು. ಇದನ್ನೇ ಶಾಸ್ತ್ರಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಆಚಾರ ಪ್ರಭವೋ ಧರ್ಮ ಅಂತ. ಯಾವುದೇ ಪುಣ್ಯ ಕಾರ್ಯ ಮಾಡಬೇಕಾದ್ರೆ ಮೊದಲು ಬೇಕಾದದ್ದೇನು ಅಂತ ಹೇಳಿದ್ರೆ ಸದಾಚಾರ, ಒಳ್ಳೆಯ ನಡತೆ ಬೇಕು. ಆ ಒಳ್ಳೆಯ ನಡತೆ ಇದ್ದಾಗ ಮಾತ್ರ, ಸದಾಚಾರ ಇದ್ದರೆ ಮಾತ್ರ ನಾವು ಮಾಡುವ ಪುಣ್ಯಕರ್ಮ ನಮಗೆ ಪುಣ್ಯವನ್ನು ತಂದುಕೊಡುತ್ತದೆ. ಇಲ್ಲದೇ ಇದ್ದರೆ, ನಾನು ಸದಾಚಾರವಂತನಾಗದೇ ಇದ್ದರೆ ಪುಣ್ಯಕರ್ಮ ಮಾಡಿದರೂ ಕೂಡ ವ್ಯರ್ಥ ಆಗೋಗುತ್ತೆ. ನಿಮಗೆ ಉದಾಹರಣೆಗೆ ಹೇಳುವುದಾದರೆ, ನಾನಿವಾಗ ಲಕ್ಷಗಟ್ಟಲೆ ಖರ್ಚು ಮಾಡಿ ಹೋಮ ಮಾಡಿಸ್ತಾ ಇದ್ದೇನೆ ಎಂದು ತಿಳ್ಕೊ. ಹೋಮ ಮಾಡಿಸ್ತಾ ಇದ್ದೇನೆ. ಆ ಹೋಮ ಮಾಡಿಸಬೇಕಾದ್ರೆ ನಾನು ಸ್ವಲ್ಪವೂ ಅಲ್ಲಿ ಶುಚಿತ್ವವನ್ನು ಕಾಪಾಡಲಿಲ್ಲ. ಒಂದು ಚೂರು ಶುಚಿತ್ವವೇ ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಒಂದು ಕಾಲು ಸಮೇತ ತೊಳ್ಕೊಂಡು ಬರಲಿಲ್ಲ ಅಂತ ತಿಳ್ಕೊಳ್ಳಿ. ಕಾಲು ತೊಳ್ಕೊಂಡು ಬರಲಿಲ್ಲ, ಸ್ನಾನವೂ ಮಾಡ್ಕೊಂಬರಲಿಲ್ಲ, ಶುಚಿತ್ವವನ್ನು ಕಾಪಾಡಲಿಲ್ಲ ನಾನಲ್ಲಿ. ಆ ರೀತಿ ಇಲ್ಲ ಅಂತ ಹೇಳಿದ್ರೆ ಇದೇ ದುರಾಚಾರ, ಅಂದರೆ ಇದು ಒಂದು ದುರಾಚಾರದ ಅಂಗ. ಆ ರೀತಿ ಇದ್ದಾಗ ಇವನ ಆ ಲಕ್ಷಗಟ್ಟಲೆ ಖರ್ಚು ಮಾಡಿದ ಹೋಮವು ಕೂಡ ಒಂದು ಪೈಸದ ಪುಣ್ಯವನ್ನು ಹುಟ್ಟಿಸಲ್ಲ. ಅದೇ ರೀತಿ ಇವನು ಆ ಹೋಮ ಏನೋ ಮಾಡಿಸ್ತಾ ಇದ್ದಾನೆ, ಬರೀ ಸುಳ್ಳೇ ಹೇಳ್ತಾ ಇದ್ದಾನೆ, ಸುಳ್ಳೇ ಹೇಳ್ತಾ ಇರೋದು ಕಂಡವರಿಗೆಲ್ಲ, ಒಂದು ಪೈಸದ ಪುಣ್ಯ ಹುಟ್ಟಿಸಲ್ಲ. ಯಾಕಂದರೆ ಇದೇ ದುರಾಚಾರ. ನೋಡಿ, ಹೀಗೆ ಇವನು ಕಾಯಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ದುರಾಚಾರವಂತನೇ ಆಗಿದ್ದ ಅಂತ ಹೇಳಿದರೆ, ಇವಾಗ ಉದಾಹರಣೆಗೆ ಇವತ್ತು ಹೋಮ ಮಾಡಿಸ್ತಾ ಇದ್ದಾನೆ, ಹಿಂದಿನ ದಿನ ರಾತ್ರಿ, ಅಂದರೆ ಹೋಮದ ಹಿಂದಿನ ದಿನ ರಾತ್ರಿ ಹೋಗಿ ಚೆನ್ನಾಗಿ ಮದ್ಯಪಾನ ಮಾಡ್ಕೊಂಡು ಬಂದಿದ್ದಾನೆ. ನೋಡಿ, ಇಂಥ ದುರಾಚಾರಿ ಮಾರನೇ ದಿನ ಇವನು ಹೋಮ ಮಾಡಿದರೂ ಫಲ ಬರೋಲ್ಲ. ಅದಕ್ಕೋಸ್ಕರ ಪಾಪಿಗಳ ಮೊದಲ ಲಕ್ಷಣ ಏನು ಅಂದರೆ ದುರಾಚಾರವಂತರು, ಸನ್ನಡತೆ ಇಲ್ಲ, ದುರ್ನಡತೆ ಉಳ್ಳವರೇ. ಅದಕ್ಕೆ ಅವರನ್ನು ಕರೆಯುವುದಾಗೆ ದುರ್ನಡತೆ ಉಳ್ಳವರೇ. ಮತ್ತು ಅಹಂಕಾರ ಪ್ರದೂಷಿತ. ಎರಡನೆಯದ್ದೇನು ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಪಾಪ ಮಾಡಲಿಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಅಹಂಕಾರ. ಅಹಂಕಾರದಿಂದಾಗಿಯೇ ಅವನು ಪಾಪ ಮಾಡ್ತಾನೆ. ಅದಕ್ಕೆ ಪ್ರದೂಷಿತ ಅಂತ ಹೇಳ್ತಾರೆ. ನಿಮ್ಮ ಮನಸ್ಸು ಬುದ್ಧಿ ಹಾಳಾಗಿ ಹೋಗ್ಬಿಟ್ಟಿತ್ತು ಯಾವುದರಿಂದ ಅಂದರೆ ಅಹಂಕಾರದಿಂದ. ಯಾಕೆಂದರೆ ಒಬ್ಬ ವ್ಯಕ್ತಿ ಅಹಂಕಾರಿಯಾಗಿ ಏನೇನು ಮಾಡ್ತಾನೆ ಎಲ್ಲವೂ ಪಾಪಕ್ಕೆ ಕಾರಣ ಆಗುತ್ತೆ. ಬೇಕಿದ್ರೆ ಅವನು ಯಾತ್ರೆ ಮಾಡಲಿ, ಪೂಜೆ ಮಾಡಲಿ, ವ್ರತ ಮಾಡಲಿ, ಏನು ಮಾಡಬೇಕಾದ್ರೂ ನಾನೇ ಎಲ್ಲ, ನನ್ನನ್ನು ಬಿಟ್ಟು ಇನ್ಯಾರಿದ್ದಾರೆ, ನಾನೇ ಎಲ್ಲ ಮಾಡ್ತಾ ಇರೋದು,
ನಂದೇ ಎಲ್ಲ, ಇನ್ಯಾರು ಇಲ್ವೇ ಇಲ್ಲ, ದೇವರಿಗಿವರು ಯಾರೂ ಇಲ್ವೇ ಇಲ್ಲ. ಇನ್ನು ದೇವರು ಅಂತಿದ್ದರೂ ಕೂಡ ಕೇವಲ ತನ್ನ ಅಹಂಕಾರಕ್ಕೆ ಬಳಕೆ ಮಾಡಿಕೊಳ್ಳೋದು. ನೋಡಿ, ಅಹಂಕಾರಿಗಳು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ, ಅವರು ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಕೂಡ ಅದು ತಮ್ಮ ಈಗೋ ಏನಿದೆ ಅದಕ್ಕೆ ಪೋಷಕವಾಗಿ ಮಾಡುವಂಥದ್ದು, ಹೊರತು ದೇವರಿಗೋಸ್ಕರ ಮಾಡಲ್ಲ ಅವರು. ಇನ್ನೇನೇ ದಾನ ಧರ್ಮಾದಿಗಳನ್ನು ಕೊಟ್ಟರೂ ಕೂಡ ತಮ್ಮ ಅಹಂಕಾರಕ್ಕೆ ಪೋಷಣೆಯಾಗಿ ಕೊಡುವಂಥದ್ದು, ಅಹಂಕಾರ ಬಿಟ್ಕೊಡೋಲ್ಲ. ನೋಡಿ, ಅದಕ್ಕೇನೆಂದರೆ ಒಂದು ದಾನ ಕೊಡ್ತಾರೆ, ದಾನ ಕೊಡಬೇಕಾದ್ರೆ ವಿನಯ ಇಲ್ಲ, ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ. ಮತ್ತೇನು ಅಂತ ಹೇಳಿದರೆ ಆ ಅಹಂಕಾರದಿಂದಲೇ ಕೊಡೋದು, ತೊಗೊಂಡೋಗ್ಲಿ ಆಗಲಿ, ತೊಗೊಂಡು ಹಾಳಾಗೋಗ್ಲಿ ನೋಡಿ. ಹೀಗೆ ಆ ದಾನವನ್ನು ಕೊಡಬೇಕಾದ್ರೂ ಕೂಡ ನಾನೇನೋ ಅವರನ್ನು ಉದ್ಧಾರ ಮಾಡ್ತಾ ಇದ್ದೇನೆ, ಆ ದಾನ ತೆಗೆದುಕೊಳ್ಳುವವನನ್ನು ನಾನು ಉದ್ಧಾರ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಳೋದು, ಹೊರತು ನನ್ನನ್ನು ಅವನು ಉದ್ಧಾರ ಮಾಡ್ತಾ ಇದ್ದಾನಂತಲ್ಲ. ನನ್ನ ಪಾಪವನ್ನು ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ, ನನ್ನನ್ನು ಉದ್ಧಾರ ಮಾಡಿ, ಈ ರೀತಿ ಅಲ್ಲ. ಮತ್ತು ನಾವು ಕೊಟ್ಟಿದ್ದರಿಂದಲೇ ನೋಡಿ ಬದುಕ್ತಾ ಇರೋದು, ನಾವು ಕೊಟ್ಟು ದಾನದಿಂದಲೇ ಬದುಕ್ತಾ ಇರೋದು. ಇಲ್ಲಿರಿ ಯಾಕೆ ಇವುಗಳೆಲ್ಲ ಬರ್ತವೆ, ದಾನ ಅಂತ ಹೇಳಿದ ಕೂಡಲೇ ಬಂದು ಕೂತ್ಕೊಂಡ್ಬಿಡ್ತವೆ. ಅಂದರೆ ಇದೆಲ್ಲ ಅಹಂಕಾರದ ಮಾತುಗಳು. ಇಂಥ ಅಹಂಕಾರ ಏನು ಮಾಡ್ತದೆ ಅಂದರೆ ನಾವು ಮಾಡಿದ್ದನ್ನೆಲ್ಲ ಸೊನ್ನೆ ಮಾಡಿಬಿಡ್ತದೆ. ಏನೇ ಪೂಜೆ ಮಾಡಲಿ ಅಹಂಕಾರ ಭರಿತನಾದವನಿಗೆ ಏನೂ ಸಿಗೋಲ್ಲ. ಅದರಿಂದಾಗಿಯೇ ಇಲ್ಲಿ ಚಿತ್ರಗುಪ್ತರು ಬೆಟ್ಟು ಮಾಡಿ ತೋರಿಸ್ತಾರೆ, ಅಹಂಕಾರ ಪ್ರದೂಷಿತ, ಅಹಂಕಾರಿಗಳೇ, ಅಹಂಕಾರದಿಂದಲೇ ಕೊಬ್ಬಿನಿಂದವರೇ, ಸಿಟ್ಟು ಮುಂತಾದವುಗಳಿಗೆ ಮೂಲ ಕಾರಣವೇ ಈ ಅಹಂಕಾರ. ಅಷ್ಟು ಮಾತ್ರ ಅಲ್ಲ, ಕಿಮರ್ಥಮಾರ್ಜಿತಂ ಪಾಪಂ ಯುಷ್ಮಾಭಿರವಿವೇಕಿಭಿ, ಯಾಕಯ್ಯ ನೀವು ಪಾಪ ಸಂಪಾದನೆ ಮಾಡಿದಿರಿ, ಅವಿವೇಕಿಭಿ. ಇನ್ನೊಂದು ಹೇಳ್ತಾ ಇದ್ದಾರೆ, ಅಂದರೆ ಅವಿವೇಕಿಗಳು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಯೋಚನಾ ಶಕ್ತಿಯೇ ಇಲ್ಲದೆ ಇರುವವರು. ಒಂದು ಚೂರಾದರೂ ಬುದ್ಧಿ ಇತ್ತು, ವಿವೇಕ ಇತ್ತು ಅಂತ ಹೇಳಿದ್ರೆ ಈಗ ಪಾಪ ಮಾಡ್ತಾ ಇದ್ರೆ ನೀವು. ಯಾಕಂತ ಹೇಳಿದ್ರೆ ಮುಂದಿನ ಗತಿ ನೀ ನೋಡೋ ಎಲೆ ಮನ ಮುರಾರಿಯನೇ ಕೊಂಡಾಡು, ಇದನ್ನು ಹೇಳುವಂಥದ್ದು. ಮುಂದಿನ ಗತಿ ನೋಡು, ಇಷ್ಟೇ ಅಲ್ಲ ಬದುಕು, ಸತ್ತ ಮೇಲಿನ ಬದುಕಿದೆ, ಅದು ಬಹಳ ಮುಖ್ಯ. ಇಲ್ಲಿದಕ್ಕಿಂತಲೂ ಕೂಡ ಯಾವತ್ತೂ ಪರೀಕ್ಷೆ ಹೊರಗಿನ ಬದುಕಲ್ಲ. ಒಬ್ಬ ವಿದ್ಯಾರ್ಥಿಗೆ ಪರೀಕ್ಷೆ ಮುಗಿದಾದ ಮೇಲೆ ಏನು ಶಾಲೆಯಿಂದ ಹೊರಗೆ ಬರ್ತಾನಲ್ವ, ಕಾಲೇಜಿಂದ ಹೊರಗೆ ಬರ್ತಾನಲ್ವ, ಆವಾಗ ಸಮಾಜವನ್ನು ಎದುರಿಸ್ಬೇಕಲ್ವ, ಆವಾಗ ನಿಜವಾದ ಬದುಕು. ಹಾಗೆ ಇಲ್ಲಿಯೂ ಕೂಡ ನಿಮಗೆ ಸತ್ತ ಮೇಲೆ ಏನು ಮಾಡಬೇಕು ನನಗೇನಾಗತ್ತೆ ಗೊತ್ತಿರಲಿಲ್ವ, ಯಾಕೆ ತಿಳ್ಕೊಳ್ಳಿಲ್ಲ, ಮೂರ್ಖರು, ಪಾಪಿಗಳು, ಅದರಿಂದಾಗಿ ಅನುಭವಿಸಿ ಇವಾಗ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಆ ಚಿತ್ರಗುಪ್ತರು. ಕಾಮಕ್ರೋಧಾದ್ಯದುತ್ಪನ್ನಂ ಸಂಗಮೇನ ಚ ಪಾಪಿನಾಂ ತತ್ಪಾಪಂ ದುಃಖದಂ ಮೂಢಾಃ ಕಿಮರ್ಥಂ ಚರಿತಂ ಜನಾಃ. ಪಾಪಿಗಳೇ, ಮೂರ್ಖರೇ. ಯಾಕೆ ಮೂರ್ಖರೇ ಅಂತ ಚಿತ್ರಗುಪ್ತ ಕರಿತಾ ಇದ್ದಾನೆ ಅಂತ ಹೇಳಿದರೆ, ಒಂದು ಚೂರು ಜ್ಞಾನ ಸಂಪಾದನೆ ಮಾಡಿದವರು ಮೂರ್ಖರೇ ಅವರು, ಜ್ಞಾನವನ್ನು ಪಡೆಯದವರು, ಬುದ್ಧಿ ಇಲ್ಲದೆ ಇರುವಂಥವ್ರು. ಯಾಕಂದರೆ ಜ್ಞಾನ ಸಂಪಾದನೆ ಮಾಡಿದರೆ ಸ್ವಲ್ಪ ಆದರೂ ಬುದ್ಧಿ ಇರ್ತಾ ಇತ್ತಲ್ವ, ಬುದ್ಧಿ ಇದ್ದಿರಿದ್ರು ಸ್ವಲ್ಪನಾದರೂ ಯೋಚನಾ ಶಕ್ತಿ ಇರ್ತಾಯಿತ್ತು, ಮುಂದೆ ನಮ್ಗೆ ಈ ರೀತಿ ಹೋಗ್ಲಿಕ್ಕೆ ಉಂಟು ಆಗುತ್ತೆ, ಈ ರೀತಿಯಿಂದ ಏನೂ ಇಲ್ಲ. ಮತ್ತೇನೆಂದರೆ ಜೀವನ ಅಂದರೆ ಎಂಜಾಯ್ ಮಾಡು, ಇಷ್ಟೇ ಬದುಕು ಅಂತ ತಿಳ್ಕೊಂಡ ಮಂದಿ ನೀವು. ಅದಕ್ಕೋಸ್ಕರ ಕಾಮಕ್ಕೆ ತುತ್ತಾಗಿ, ಕ್ರೋಧಕ್ಕೆ ತುತ್ತಾಗಿ ಏನು ಪಾಪ ಮಾಡಿದಿರಿ ಆ ಪಾಪ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಇಷ್ಟು ಕಾಮ ಇಲ್ಲದೆ ಇದ್ರು, ಕ್ರೋಧ ಇಲ್ಲದೆ ಇದ್ರು, ಪಾಪಿಗಳ ಸಂಘದಿಂದ ನಮಗೆ ಪಾಪ ಅಂಟುತ್ತದೆ. ನಾವು ಪಾಪ ಮಾಡದೇ ಇದ್ರೂ ಕೂಡ ಪಾಪಿಗಳ ಸಂಘ ಮಾಡಿದರೆ ಸಾಕು. ಯಾವ ರೀತಿ ಅಂತ ಹೇಳಿದ್ರೆ, ನಾವು ಚರಂಡಿಯಲ್ಲಿ ಮುಳುಗಬೇಕಾಗಿಲ್ಲ, ಗಲೀಜು ವಾಸನೆ ಬರ್ತಾ ಇರುವ ಚರಂಡಿಯ ಪಕ್ಕದಲ್ಲಿ ಅರ್ಧ ಗಂಟೆ ನಿಂತು ಈ ಕಡೆ ಬಂದರೆ ನಮ್ಮ ಈ ವಾಸನೆ ಬರಲಿಕ್ಕೆ ಶುರುವಾಗುತ್ತೆ, ದುರ್ವಾಸನೆ ಬರಲಿಕ್ಕೆ ಶುರುವಾಗುತ್ತೆ. ಹಾಗೆ ಪಾಪಿಗಳ ಸಹವಾಸದಿಂದ, ಕಾಮದಿಂದ, ಕ್ರೋಧದಿಂದ ನೀವು ಏನೇನು ಪಾಪವನ್ನು ಯಾಕೆ ಮಾಡಿದಿರಿ ಅಂತ ಕೇಳ್ತಾ ಇದ್ದಾರೆ. ಕೃತವಂತಃ ಪುರಾಯೂಯಂ ಪಾಪಾನ್ಯತ್ಯಂತ ಹರ್ಷಿತಾಃ ತಥೈವ ಯಾತನಾ ಭೋಗ್ಯಾಃ ಕಿಮಿದಾನೀಂ ಪರಾಂಗುಖಾಃ. ನೋಡಪ್ಪ, ಅವತ್ತು ಪಾಪ ಮಾಡಬೇಕಾದ್ರೆ ಎಷ್ಟು ಖುಷಿ ಆಗ್ತಾ ಇತ್ತಲ್ವ. ಒಂದೊಂದು ಪಾಪವನ್ನು ಮಾಡಬೇಕಾದ್ರೂ ನಾವು ಎಂಜಾಯ್ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಂಡಿದ್ದಾರಲ್ವ. ಅದೇ ರೀತಿ ಇವತ್ತು ಶಿಕ್ಷೆಯನ್ನು ಅನುಭವಿಸಿರಿ. ನೀವು ಹೇಗೆ ಖುಷಿಯಿಂದ ಪಾಪ ಮಾಡಿದರೋ ಹಾಗೇ ಇವತ್ತು ಶಿಕ್ಷೆಯನ್ನು ಅನುಭವಿಸಿರಿ. ಇವತ್ತು ಶಿಕ್ಷೆ ಅನುಭವಿಸಬೇಕಾದ್ರೆ ಮಾತ್ರ ಯಾಕೆ ಅಳ್ತಾ ಇದ್ದೀರಿ, ಯಾಕೆ ಹಿಂದೆ ಬರ್ತಾ ಇದ್ದೀರಿ? ಯಾಕಂದರೆ ಮಾಡಿದರ ಫಲ ಉಣ್ಲೇಬೇಕು ತಾನೆ. ಗೊತ್ತಿದ್ದು ಮಾಡಿದ ಮೇಲೆ ಅದರ ಫಲ ಉಣ್ಲೇಬೇಕು ತಾನೆ. ಅದಕ್ಕೆ ಇವತ್ತು ಅನುಭವಿಸಿರಿ ಅಂತ ಹೇಳ್ತಾ ಇದ್ದೇವೆ. ಕೃತಾನಿ ಯಾನಿ ಪಾಪಾನಿ ಯುಷ್ಮಾಭಿಸ್ಸುಮಹೂನ್ಯಪಿ ತಾನಿ ಪಾಪಾನಿ ದುಃಖಸ್ಯ ಕಾರಣಂ ನಚ ವಂಚನ. ಈ ಯಮನ ಲೋಕದಲ್ಲಿ ಯಾರಿಗೂ ಮೋಸ ಆಗೋಲ್ಲ ಅಂತ ಹೇಳ್ತಾ ಇದ್ದಾರೆ ಚಿತ್ರಗುಪ್ತರು.
ಯಾರಿಗೂ ಯಮಧರ್ಮ ಮೋಸ ಮಾಡೋಲ್ಲ. ಅವನು ಪಾಪಿ ಇರಬಹುದು, ಪುಣ್ಯಾತ್ಮ ಇರಬಹುದು. ಮತ್ತೇನೆಂದರೆ ಯಾರು ಏನು ಪಾಪ ಮಾಡಿದ್ದಾರೆ ಆ ಪಾಪ ಮಾಡಿದವರಿಗೆ ಇಲ್ಲಿ ಸರಿಯಾದ ಶಿಕ್ಷೆ ಸಿಕ್ಕೇ ಸಿಗತ್ತೆ. ಏನು ವಂಚನೆಯೇ ಇಲ್ಲ. ಅಂದರೆ ವಂಚನೆ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಹೇಳ್ತಾರೆ? ಮೂರ್ಖೇಪಿ ಪಂಡಿತೇವಾಪಿ ದರಿದ್ರೇ ವಾ ಶ್ರಿಯಾನ್ವಿತೇ ಸಬಲೇ ನಿರ್ಬಲೇ ವಾಪಿ ಸಮವರ್ತಿ ಯಮಸ್ಮೃತಃ. ಇಲ್ಲಿ ಒಂದೇ ರೀತಿ ಅಂತ ಹೇಳಿದ್ರೆ ದೊಡ್ಡ ಪಂಡಿತರು ಬಂದರು. ಪಂಡಿತರು ಬಂದರು ಕೂಡಲೇ ಪಂಡಿತರಪ್ಪ ಇವರು ಚೆನ್ನಾಗಿ ತಿಳ್ಕೊಂಡವರು, ದಾರಿ ಬಿಟ್ಬಿಡಿ. ಯಮನ ಲೋಕದಲ್ಲಿ ಏನಿಲ್ಲ. ನೀನು ಪಂಡಿತನಾದರೂ ಒಂದೇ, ಮೂರ್ಖ ಆದರೂ ಒಂದೇ. ಪಾಪ ಮಾಡಿದೆಯಾ, ಪಾಪ ಮಾಡಿದರೆ ಶಿಕ್ಷೆ ಉಂಟೇ ಉಂಟು. ಅದೇ ರೀತಿ ದೊಡ್ಡ ಶ್ರೀಮಂತರು ಇವರು, ಭಾರಿ ಶ್ರೀಮಂತರು, ಜಾಗ ಬಿಟ್ಬಿಡಿ, ದೇವಸ್ಥಾನಗಳೆಲ್ಲ ಬಿಟ್ಬಿಡ್ತಾರಲ್ಲ ದುಡ್ಡಿದೆ ಅಂತ. ಇವನು ಬಡವ, ಹೋಗು ನಿಂಗೆ ಧರ್ಮದರ್ಶನನೇ. ಈ ರೀತಿ ನಾವು ಯಾವ ರೀತಿ ನೋಡ್ತೇವೆ, ಆ ರೀತಿ ಇಲ್ಲ ಇಲ್ಲಿ ಬಡವ ಶ್ರೀಮಂತ ಅಂತ ಭೇದ ಭಾವ ಇಲ್ಲ, ಪಂಡಿತ ಮೂರ್ಖ ಅಂತ ಭೇದ ಭಾವ ಇಲ್ಲ. ಇವರು ಭಾರಿ ಬಲಿಷ್ಠರು, ಸಿಕ್ಕಾಪಟ್ಟೆ ಇವರಿಗೆ ಪವರ್ ಇತ್ತು, ಇನ್ಫ್ಲೂಯೆನ್ಸ್ ಸಿಕ್ಕಾಪಟ್ಟೆ ಇತ್ತು ಇವರಿಗೆ, ಅದಕ್ಕೆ ಮೊದಲು ಬಿಟ್ಬಿಡಿ ಅಪ್ಪ, ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಇವನಿಗೆ ಏನು ಕೇಳೋರೇ ಇಲ್ಲ, ಹಾಗೊಂದು ತುಳಿರೋ ಇವನನ್ನು. ಆ ರೀತಿ ಇಲ್ಲವೇ ಇಲ್ಲ. ಸಬಲೋ ನಿರ್ಬಲೋ ವಾಪಿ, ಅವನು ಬಲಿಷ್ಠನಾಗಲಿ ದುರ್ಬಲನಾಗಲಿ ಯಾರೇ ಆದರೂ ಕೂಡ ಯಮಧರ್ಮರಾಜ ಸಮವಾಗಿಯೇ ವರ್ತಿಸುವವನು. ಅವನಿಗಿಷ್ಟೇ ಪಾಪ ಪುಣ್ಯ ಎರಡೇ, ಉಳಿದದ್ದು ಯಾವುದು ಮುಖ್ಯ ಆಗೋಲ್ಲ. ಅದಕ್ಕೆ ಯಮಧರ್ಮನಿಗೊಂದು ಹೆಸರೇ ಸಮವರ್ತಿ ಅಂತ, ಎಲ್ಲರನ್ನು ಸಮಾನವಾಗಿ ಕಾಣುವಂಥವನು ಅಂತ. ಚಿತ್ರಗುಪ್ತಸ್ಯೇತಿ ವಾಕ್ಯಂ ಶ್ರುತ್ವಾ ತೇ ಪಾಪಿನಸ್ತದಾ ಶೋಚಂದಂ ಸ್ವಾನಿ ಕರ್ಮಾಣಿ ತೂಷ್ಣೀಂ ತಿಷ್ಠಂತಿ ನಿಶ್ಚಲಾಹ. ಈ ರೀತಿ ಚಿತ್ರಗುಪ್ತರು ಹೇಳಿದರೂ ಕೂಡ ಏನು ಉತ್ತರ ಇಲ್ಲ. ರವಿನಂದನ ಕೇಳಿದರೂ ಉತ್ತರ ಕೊಡೆ, ವಿವರ ಸರಕುವಂದಾದರಿಲ್ಲ, ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಇವಾಗ ಖೈದಿಯೇ, ಪಾಪಿಯೇ ತನ್ನ ಪಾಪವನ್ನು ಒಪ್ಪಿಕೊಂಡು ತಲೆ ಕೆಳಗೆ ಹಾಕಿ ನಿಂತ್ಕೊಳ್ತಾನಂತೆ ಪಾಪಿ. ಏನು ಉತ್ತರ ಕೊಡಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಕರೆಕ್ಟಾಗಿದೆ. ಎಲ್ಲಿವರೆಗೆ ಅಂದರೆ ಇವನು ಇಂಥ ದಿನ 8 ಗಂಟೆಗೆ ಇಂಥ ಪಾಪ ಮಾಡಿದ್ದಾನೆ ಇವನು, ಅಷ್ಟು ಕರೆಕ್ಟಾಗಿ ಶ್ರವಣ ದೇವತೆಗಳು ಹೇಳ್ತಾರೆ. ಇಂತಿಂಥ ಪಾಪ ಮಾಡಿದ್ದಾನೆ ಅವನು. ಅದು ಆ ಪಾಪವು ಇಷ್ಟು ಮಟ್ಟಿಗೆ ಅಂದರೆ ಅದರ ಒಂದು ತೀವ್ರತೆ ಎಷ್ಟಿತ್ತು ಅದನ್ನು ಕೂಡ ಹೇಳ್ತಾರೆ. ಇಷ್ಟೆಲ್ಲ ಹೇಳಬೇಕಾದ್ರೆ ಇವನ ಹತ್ರ ಮಾಡಿಲ್ಲ ಅಂತ ಹೇಳಲಿಕ್ಕೆ ಏನಿದೆ? ಅಷ್ಟು ಮಾತ್ರ ಅಲ್ಲ, ಇವನು ಮಾಡಿದ್ದಾನೆ ಅಂತ ಹೇಳಲಿಕ್ಕೆ ಸಾಕ್ಷಿ ಬೇರೆ ಇದ್ದಾರೆ. ಸೂರ್ಯ ಚಂದ್ರ ಎಲ್ಲ ಪ್ರತಿದಿನವೂ ಇವನು ಯಾರನ್ನು ನೋಡ್ತಾ ಇದ್ದ, ಅವರೆಲ್ಲರೂ ಇವನಿಗಿಂತ ಮೊದಲು ಇವನನ್ನು ನೋಡ್ತಾ ಇದ್ದರು. ಎಲ್ಲಿವರೆಗಿದ್ರೆ ಇವನು ನೋಡುವವರು ಮಾತ್ರ ಅಲ್ಲ, ಇವನು ನೋಡದವರನ್ನು, ಇವನು ಯಾರನ್ನು ನೋಡುವುದಿಲ್ವೋ ಅವರು ಇವನನ್ನು ನೋಡ್ತಾ ಇದ್ರು. ಅವರೆಲ್ಲರೂ ಸಾಕ್ಷಿ ಬೇರೆ ಹೇಳಿದ್ದಾರೆ. ಏನು ಥರ ಇಲ್ವಂತೆ, ಸುಮ್ಮನೆ ನಿಂತಿರ್ತಾನಂತೆ ಇವನು. ಧರ್ಮರಾಜೋಪಿ ತಾನ್ ದೃಷ್ಟ್ವಾ ಚೋರವನ್ ನಿಶ್ಚಲಾನ್ ಸ್ಥಿತಾನ್ ಆಜ್ಞಾಪಯತಿ ಪಾಪಾನಾಂ ಶಾಸ್ತಿಂ ಚೈವ ಯಥೋಚಿತಾಂ. ಆಗ ಯಮಧರ್ಮ ಆಜ್ಞೆ ಮಾಡ್ತಾನಂತೆ ತನ್ನ ಭಟರಿಗೆ, ಎಳ್ಕೊಂಡು ಹೋಗ್ರಿ ಇವನನ್ನು. ಯಾಕಂದರೆ ಇವನೇ ಒಪ್ಕೊಂಡಾಯ್ತಲ್ವ, ಪಾಪ ಮಾಡಿದ್ದೇನೆ ಅಂತ ಹೇಳಿದ್ರೆ ಇವನೇ ಒಪ್ಕೊಂಡಾಯ್ತು. ಇನ್ನೇನು ತಾಪತ್ರಯವೇ ಇಲ್ಲ. ಇವನಿಗೆ ಎಂತೆಂಥ ಶಿಕ್ಷೆ ಕೊಡಬೇಕು ಆ ಎಲ್ಲ ಶಿಕ್ಷೆಯನ್ನು ಕೊಡ್ರಿ ಇವನಿಗೆ ಅಂತ ಆಜ್ಞೆಯನ್ನು ಮಾಡ್ತಾರಂತೆ. ತತಸ್ತೆ ನಿರ್ದಯಾ ದೂತ ತಾಡಯಿತ್ವಾ ವದಂತಿ ಚ ಗಚ್ಚ ಪಾಪಿನ್ ಮಹಾಘೋರಾನ್ ನರಕಾನತಿ ಭೀಷಣಾನ್. ಹೀಗೆ ಹೇಳಿದ್ದೇ ತಡ. ಅಂದರೆ ನೋಡಿ, ಅವನಿಗೆ ಯಮಧರ್ಮನ ಎದುರು ಒಂದು ಚೂರು ಮಾತಾಡುವವರೆಗೆ ಮಾತ್ರ ಪುಸ್ತತ್ತು. ಯಾವಾಗ ಯಮಧರ್ಮ ಆಜ್ಞೆ ಮಾಡಿದ ಆಮೇಲೆ ಜೈಲಿನಲ್ಲಿ ತೊಗೊಂಡೋಗಿ, ಯಾವ ರೀತಿ ಕೈದಿಯನ್ನು ತೊಗೊಂಡೋಗಿ ಜೈಲಲ್ಲಿಟ್ಟು ಆರಾಮಾಗಿ ಊಟ ಕೊಟ್ಟು ಸಾಕ್ತಾರಲ್ವ, ಆ ರೀತಿ ಅಲ್ಲ ಯಮಧರ್ಮ. ಮತ್ತೇನೆಂದರೆ ಆ ಕ್ಷಣದಿಂದಲೇ ಯಮ ಭಟರು ಬಂದವನನ್ನು ಹೊಡಿಲಿಕ್ಕೆ ಶುರು ಮಾಡ್ತಾರಂತೆ. ಆ ಕ್ಷಣದಿಂದಲೇ ಅಲ್ಲಿಂದ ಸುಲಭ ಹೊಡೆಯುವುದು ಮಾತ್ರ ಅಲ್ಲ, ಬಾಯಿಗೆ ಬಂದಾಗ ಬೈತಾರಂತೆ ಇವನಿಗೆ. ಬಾಯಿಗೆ ಬಂದಾಗ ಬೈಯುವುದು, ಸಿಕ್ಕಾಪಟ್ಟೆ ಹೊಡೆಯುವುದು ಇವನಿಗೆ. ಯಾಕಂದರೆ ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ಹಾಗಂತ ಇದು ನರಕ ಅಲ್ಲ, ಮತ್ತೆ ಇನ್ನು ನರಕ ಕರ್ಕೊಂಡು ಹೋಗಬೇಕಾಗಿದೆ. ಮತ್ತೇನೆಂದರೆ ಇನ್ನು ಮೊದಲೇ ಈ ರೀತಿ, ಆ ರೀತಿ ಅವನನ್ನು ಹೊಡಿತಾ ಬಾ ಪಾಪಿ ನಿನಗಿದೆ, ನಿನಗಿವಾಗ ಮಾಡ್ತೇವೆ ನೋಡು, ಒಂದೊಂದು ನರಕ ತೋರಿಸ್ತೇವೆ ನಿನಗೆ ಅಂತ ಹೇಳಿ ಅವನನ್ನು ಹೆದರಿಸ್ತಾ ಕರ್ಕೊಂಬರ್ತಾರಂತೆ. ಯಮ ಆಜ್ಞಾಕಾರಿಣೋ ದೂತಾ ಪ್ರಚಂಡಶ್ಚಂಡಕಾದಯ ಏಕಪಾಶೇನ ತಾನ್ ಬದ್ಧ್ವಾ ನಯಂತಿ ನರಕಾನ್ ಪ್ರತಿ.
ಯಮನ ಭಟರು ಪ್ರಚಂಡ, ಚಂಡಕ ಮುಂತಾದವರೆಲ್ಲ ಅವರು ಇವನಿಗೆ ಕುತ್ತಿಗೆಗೆ ಹಗ್ಗ ಹಾಕಿ, ಅಂದರೆ ಈ ಕೈದಿಗಳನ್ನಾದರೂ ಕರ್ಕೊಂಡು ಹೋಗ್ತಾರಲ್ವ ಗೌರವದಿಂದ, ಆ ರೀತಿಯಲ್ಲ, ಮತ್ತು ನಾಯಿಯನ್ನು ಎಳ್ಕೊಂಡು ಹೋದಾಗೆ ದರ ಎಳ್ಕೊಂಡು ಹೋಗ್ತಾರಂತೆ. ಒಂದೊಂದು ನರಕದಲ್ಲಿ ಒಟ್ಟಿಗೆ ಎಷ್ಟು ನರಕ ಇದೆ ಅಂದರೆ ನಮ್ಗೆ ಆಶ್ಚರ್ಯ ಆಗ್ಬೋದು. 84 ಲಕ್ಷ ನರಕಗಳಿದೆಯಂತೆ. 84 ಲಕ್ಷ ನರಕಗಳು ಅಂದರೆ ಒಂದೊಂದು ಸಣ್ಣ 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 ಪಾಪ ಮಾಡಿದ್ರೂ ಒಂದೊಂದು ನರಕ ಇದೆ. ಅದರಲ್ಲಿ ಮುಖ್ಯವಾದದ್ದು 21 ನರಕಗಳು. ಆ ಯಾವ್ಯಾವ ಏನೇನು ಪಾಪ ಮಾಡಿದ್ದಾನೆ ಆ ಪಾಪಗಳನ್ನೆಲ್ಲ ಅವನಿಗಲ್ಲಿ ಉಣಿಸ್ತಾ ಅದರ ಫಲವನ್ನು ಉಣಿಸ್ಕೊಂಡು ಬರ್ತಾರಂತೆ. ಏನೇನು ಇದರ ವರ್ಣನೆಯನ್ನು ಭಗವಂತ ಮಾಡ್ತಾನೆ ಗರುಡನಿಗೆ. ಮೊದಲೇ ಹೇಳ್ತಾನೆ, ಅದನ್ನು ಕೇಳಿ ನೀನು ಹೆದರ್ಕೊಂಡ್ಬಿಡ್ತೀಯ ಅಂತ. ವಾಸ್ತವಿಕವಾಗಿ ನಿನಗೆ ಅದರದ್ದೇ ಭಯವೇ ಇಲ್ಲ, ಯಾಕಂದರೆ ನನ್ನೊಟ್ಟಿಗಿರುವವು ನೀನು. ಆದರೂ ಒಬ್ಬ ಪಾಪಿಯಾದವನಿಗೆ ಏನು ಭಯಂಕರವಾದ ಶಿಕ್ಷೆ ನರಕದಲ್ಲಿ ಕೊಡಲ್ಪಡ್ತದೆ ಎನ್ನುವುದನ್ನು ಕೇಳಿ ನೀನು ಕಂಪಿಸಿ ಬಿಡ್ತೀಯ ಅಂತ ಹೇಳ್ತಾನೆ. ಅದೇನು ಅಂತ ತಿಳಿಸ್ಕೊಂಡು ಬರ್ತಾನೆ, ಅದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.